ಸಂವಿಧಾನದಲ್ಲಿ ಇರಬೇಕು. ಭಾರತ ಸಂವಿಧಾನ ಒಪ್ತಾ ಇದ್ರೆ ಭಾರತದಿಂದ ತೊಲಗಬೇಕು. ಇದು ಇಡೀ ದೇಶದ ಕೂಗಾಗ್ಬೇಕು ಬಂಧುಗಳೇ. ನಿಮ್ಮನ್ನು ತಗೊಂಡೋಗಿ ಕ್ರಿಮಿನಲ್ ಮಾಡ್ತಾರೆ, ಗಾಂಜಾ ಮಾರಿಸ್ತಾರೆ, ಕೊಲೆ ಮಾಡಿಸ್ತಾರೆ, ನಿಮ್ಮನ್ನ ಜೈಲಿಗೆ ಹಾಕ್ತಾರೆ, ನೀವು ಕ್ರಿಮಿನಲ್ ಆಗ್ತೀರಿ. ನಮ್ ಜೊತೆ ಬಂದ್ರೆ ನಿಮ್ಮನ್ನ ಲಾಯರ್ ಮಾಡ್ತೀವಿ, ಡಾಕ್ಟರ್ ಮಾಡ್ತೀವಿ, ಚಳವಳಿಗಾರರು ಮಾಡ್ತೀವಿ, ಭಗತ್ ಸಿಂಗ್ ಮಾಡ್ತೀವಿ, ಸಂಗೊಳ್ಳಿ ರಾಯಣ್ಣ ಮಾಡ್ತೀವಿ. ಒಬ್ಬ ದಲಿತ ಮಹಿಳೆಯನ್ನ ಬೆತ್ತಲ ಮಾಡಿ ಮೆರವಣಿಗೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ ಅವರು ಸಿಮೆಂಟ್ ಹಾಕಿ ಸುಟ್ಟುಕೊಳ್ಳುವಂತ ಸ್ಥಿತಿ ಉತ್ತರ ಪ್ರದೇಶದಲ್ಲಿ ಇದೆ. ಇದನ್ನು ಯೋಗಿನಾಥ್ ಸರ್ಕಾರ ಅಂತ ಅವ್ರು ಕರೀತಾರೆ. ಈ ಸಮಾವೇಶ ಯಾವುದೇ ಒಂದು ಸಂಘಟನೆದು ಒಂದು ಪಾರ್ಟಿದಲ್ಲ. ರಾಯಚೂರು ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಬಹುತೇಕ ಮಹಿಳಾ ಸಂಘಟನೆಗಳು, ಎಡಪಂಥೀಯ ಸಂಘಟನೆಗಳು, ಕಾರ್ಮಿಕ ಸಂಘಟನೆ, ರೈತ ಸಂಘಟನೆ, ಸಾಂಸ್ಕೃತಿಕ ಸಂಘಟನೆ, ಬಹಳ ಮುಖ್ಯವಾಗಿ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಬದಲಾವಣೆಯಲ್ಲಿ ನಂಬಿಕೆ ಇಟ್ಕೊಳ್ಳುವಂಥ ಎಲ್ಲ ಸಂಘಟನೆಗಳು ಸೇರಿ ಕಳೆದ 1.5 ತಿಂಗಳ ಹಿಂದೆ ರಾಯಚೂರಿನಲ್ಲಿ ಸಭೆ ಮಾಡಿ, ಲಿಂಗಸೂರಲ್ಲಿ ಸಭೆ ಮಾಡಿ, ಸಿಂಧನೂರಿನಲ್ಲಿ, ದೇವದುರ್ಗದಲ್ಲಿ ಎಲ್ಲ ಕಡೆಗೆ ಸಭೆ ಮಾಡಿ ನಾವೆಲ್ಲರೂ ಸೇರಿ ಒಂದು ಒಕ್ಕೂಟವನ್ನು ಕಟ್ಟಿಕೊಳ್ಳಬೇಕು. ಅದು ಆ ಒಕ್ಕೂಟ ಕೇವಲ ಒಂದು ಸಮಾವೇಶ ಸಲುವಾಗಿ ಅಷ್ಟೇ ಅಲ್ಲ, ಮುಂದೆ ಬರಲಿರ್ತಕ್ಕಂಥ ಬಿಕ್ಕಟ್ಟಿನ ವಿರುದ್ಧ ಹೋರಾಡಲಿಕ್ಕೆ, ಮುಂದೆ ಎದುರಾಗಲಿರ್ತಕ್ಕಂಥ ಎಲ್ಲ ಸವಾಲುಗಳನ್ನು ಎದುರಿಸಲಿಕ್ಕೆ ಒಟ್ಟಿಗೆ ಇರಬೇಕನ್ನೋ ಕಾರಣಕ್ಕಾಗಿ ಆಕ್ಚುಲಿ ಈ ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಒಕ್ಕೂಟವನ್ನು ರಚನೆ ಮಾಡಲಾಯಿತು. ಅದರ ವತಿಯಿಂದ ಈ ಸಮಾವೇಶ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಇದಕ್ಕೆ ಸಂಬಂಧಪಟ್ಟಂಗೆ ಅನುಮಾನಗಳಿಲ್ಲ ಅನ್ನೋ ಎರಡನೇ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಈಗಾಗಲೇ ಇವತ್ತಿನ ಸಮಾವೇಶದಲ್ಲಿ ಹಲವಾರು ವಚನಗಳನ್ನ, ವಾಕ್ಯಗಳನ್ನ, ಘೋಷಗಳನ್ನ, ವ್ಯಾಖ್ಯಾನಗಳನ್ನ ಕೇಳಿದ್ದೀನಿ. ಒಂದಂತೂ ಇಲ್ಲಿ ಹೇಳಬೇಕಾಗಿದೆ, ಅದೇನಂದ್ರೆ ಮತ್ತೆ ಈ ಶರಣರ ನೆಲದಲ್ಲಿ ಅಂತ ನಾವು ಹೇಳಬೇಕಾಗಿದೆ, ಯಾರು ಕಲ್ಯಾಣದ ಕ್ರಾಂತಿಯ ಮೂಲಕ ಈ ಸಮಾಜವನ್ನ ಸಂಪೂರ್ಣವಾಗಿ ಬದಲಾಯಿಸಲಿಕ್ಕೆ ನೋಡಿದ್ರು, ಯಾರು ಕಲ್ಯಾಣದ ಕ್ರಾಂತಿಯ ಮೂಲಕ ಜಾತಿಯನ್ನ ಸಂಪೂರ್ಣವಾಗಿ ನಿರ್ಮೂಲನೆಗೊಳಿಸಲಿಕ್ಕೆ ಮುಂದಾದ್ರು, ಯಾರು ಕಲ್ಯಾಣದ ಕ್ರಾಂತಿಯ ಮೂಲಕ ಈ ಕರ್ಮ ಸಿದ್ಧಾಂತವನ್ನ ದೂರ ತಳ್ಳಿ ದುಡಿಮೆಯನ್ನ, ಕಾಯಕವನ್ನ, ದಾಸೋಹವನ್ನ ಸಿದ್ಧಾಂತವನ್ನಾಗಿ, ಸಾಮಾಜಿಕ ಸಿದ್ಧಾಂತವನ್ನಾಗಿ ಮಾಡಿ ಸಮಾನತೆಯನ್ನು ತರಲಿಕ್ಕೆ ಬಯಸಿದ್ರು, ಆ ಶರಣರು ಯಾವ ರೀತಿಯಲ್ಲಿ ಕೊನೆಗೊಂಡ್ರು, ಆ ಶರಣರನ್ನ ಯಾವ ರೀತಿ ಪತನ ಮಾಡಲಾಯಿತು, ಕೊಲ್ಲಲಾಯಿತು, ಸುಡಲಾಯಿತು, ನಾಶ ಮಾಡಲಾಯಿತು ಅನ್ನೋ ಕತೆ ನಮಗೆಲ್ಲರಿಗೂ ಗೊತ್ತಿದೆ. ಅಂಥದ್ದೊಂದು ಸಂದರ್ಭದಲ್ಲಿ ಬಸವಣ್ಣ ಆಡಿದ ಒಂದು ಮಾತನ್ನು ನೆನಪು ಮಾಡ್ತಾ ನಾನು ಬಸವಶ್ರೀನಿಗೆ ಗೊತ್ತೀನಿ. ಅದೇನಂದ್ರೆ, ಒಲೆ ಎತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಎತ್ತಿ ಉರಿದಡೆ ನಿಲ್ಲಬಹುದೇ, ಏರಿ ನೀರುಂಬಡೆ ನಾರಿ ತನ್ನ ಮನೆಯ ಕಲುವಡೆ, ಏರಿ ನೀರುಂಬಡೆ ನಾರಿ ತನ್ನ ಮನೆಯ ಕಲುವಡೆ, ತಾಯಿಯ ಮೊಲೆ ಹಾಲು ವಿಷವಾದೊಡೆ ಈ ನಾರಿಗಿಡಲೆಯ ಕೂಡಲ ಸಂಗಮದೇವ್. ಇದನ್ನು ಕೇಳಾರ್ದವ್ರಿಲ್ಲ, ಇದರ ಅರ್ಥ ಹೇಳೋದು ಅವಶ್ಯಕತೆ ಇಲ್ಲ. ಆದ್ರೆ ಈ ವಚನ ಇಲ್ಲಿ ನಿಲ್ಲಂಗಿಲ್ಲ. ಇದನ್ನ ಬಸವಣ್ಣವರು ಹೇಳ್ತಾ ಇರ್ಬೇಕಾದ್ರೆ ಎಂತ ಆಪತ್ಕಾಲ ಬಂದಿರ್ಬೋದು ಅವರಿಗೆ, ಎಂತ ಗಂಡಾಂತರ ಎದುರಾಗಿರ್ಬೋದು, ಕ್ರಾಂತಿ ಅಂತ ಸಲುವಾಗಿ ಎಲ್ಲರೂ ಸಮಾನರು ಅಂತ ಸಲುವಾಗಿ ಶರಣರಿಗೆ ಅವತ್ತು ತಂದ್ರು, ಜಾತಿ ಇಲ್ಲ ಅಂತ ಸಲುವಾಗಿ ಶರಣರಿಗೆ ಆ ಕುತ್ತನ್ನು ತಂದ್ರು, ಹೆಣ್ಣು ಗಂಡು ಸಮಾನ ಅಂತ ಈ ಸಲುವಾಗಿನೇ ಶರಣರಿಗೆ ಆ ಒಂದು ಆಪತ್ತನ್ನು ತರಲಾಯಿತು. ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣಾಶ್ರಮ ವ್ಯವಸ್ಥೆ ಇಲ್ಲ. ಯಾವ ಭಗವಂತನು ಸೃಷ್ಟಿ ಮಾಡಲಿಲ್ಲ. ಇದು ಭಗವಂತನ ಸೃಷ್ಟಿ ಅಲ್ಲವೇ ಅಲ್ಲ. ಒಂದು ವೇಳೆ ಸೃಷ್ಟಿ ಮಾಡಿದನಂದ್ರೆ ಅವನು ಭಗವಂತನೇ ಅಲ್ಲ ಅಂತ ಹೇಳಿದ್ರು. ಅವರನ್ನ ಕೊಚ್ಚಿ, ಕೊಲ್ಲಿ, ಸುಟ್ಟು ಓಡಿಸುವಂತ, ಗಡಿಪಾರು ಮಾಡುವಂತ ಕಾಲ ಎದುರಾದಾಗ ಈ ವಚನವನ್ನ ಬಸವಣ್ಣ ಅವರು ಹೇಳ್ತಾರೆ. ಇಷ್ಟಕ್ಕೆ ಅದು ನಿಲ್ಲಿಲ್ಲ. ಈ ವಚನಕ್ಕೆ, ಈ ಮಾತಿಗೆ ಅಕ್ಕಮಾದೇವಿ ಹೇಳಿದ್ರು, ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಗಂಜಿದೊಡೆ ಅಂತಯ್ಯ, ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಗಂಜಿದೊಡೆ ಅಂತಯ್ಯ, ಸಮುದ್ರದ ತಡದಲ್ಲೊಂದು ಮನೆ ಮಾಡಿ ನೆರೆ ತೊರೆಗಳ ಗಂಜಿದೊಡೆ ಅಂತಯ್ಯ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ಗಂಜಿದೊಡೆ ಅಂತಯ್ಯ. ಬಸವಣ್ಣ, ನಾವು ಮಾಡಿದ್ದೆ ಮನೆಯನ್ನ ಬೆಟ್ಟದಲ್ಲಿ, ಅರಣ್ಯದಲ್ಲಿ, ಅಘೋರವಾದ ಅರಣ್ಯದಲ್ಲಿ. ಇಲ್ಲಿ ಹುಲಿ, ಕರಡಿ, ಚಿರತೆ ಇದೆಲ್ಲ ಇದ್ದೆ. ಅಂದ್ರೆ ಶರಣ ಚಳವಳಿ ಎದುರಿಸಿದ ರೀತಿ ಇವತ್ತು ಬಂಧುಗಳೇ ನಾವೇನ್ ಮಾಡ್ಬೇಕಾಗಿದೆ, ಏನಾಗ್ತಾ ಇದೆ, ಬಹಳ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಈ ಸಮಾವೇಶ ಸಂವಿಧಾನದ ಪರವಾಗಿದೆ. ನಾವೆಲ್ಲರೂ ಭಾರತ ದೇಶದ ಎಲ್ಲ ಜನ ಸೇರಿ ಸಂವಿಧಾನ ಸಭೆಯನ್ನು ಚುನಾಯಿಸಿ, ಸಂವಿಧಾನ ಸಭೆಯಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ಚುನಾಯಿಸಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನೆ ಆದ ಸಂವಿಧಾನ ನಮ್ಮ ಸಂವಿಧಾನ. ಅದು ಸೆಕ್ಯುಲರ್ ಅದ, ಅದು ಡೆಮೊಕ್ರೆಟಿಕ್ ಅದ, ಅದೇ ಎಲ್ಲರಿಗೂ ಬೇಕಾದದ್ದು, ಅದೇ ಪರಮ ಶ್ರೇಷ್ಠ. ಆದ್ರೆ ಈಗ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ, RSS ಸರ್ಕಾರ, ಸಂಘ ಪರಿವಾರ ಸರ್ಕಾರ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಈ ಸಂವಿಧಾನ ಕೇವಲ ತಿರಸ್ಕಾರ ಮಾಡ್ತಿಲ್ಲ, ಈಗ ಅಲ್ಟರ್ನೇಟಿವ್ ಸಂವಿಧಾನವನ್ನ, ಪರ್ಯಾಯ ಸಂವಿಧಾನವನ್ನ ತಯಾರು ಮಾಡಿದಾರಂತೆ. ನಾಳೆ ಫೆಬ್ರವರಿ 3ನೇ ತಾರೀಕು ಪಬ್ಲಿಷ್ ಮಾಡ್ತಾರೆ ಡಿಸ್ಕಷನ್ ಸಲುವಾಗಿ. ಸಂಘ ಪರಿವಾರದವರು ಪರ್ಯಾಯ
ಸಂವಿಧಾನವನ್ನ, ಅದು ಪರೇ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ, ಇನ್ನೊಂದು ಸಂವಿಧಾನವನ್ನ, ಅವ್ರದೇ ಸಂವಿಧಾನವನ್ನ ರೆಡಿ ಮಾಡಿದ್ದೀವಿ. ನಾಳೆ ಫೆಬ್ರವರಿ 3ಕ್ಕೆ ಅದನ್ನ ನಾವು ಪ್ರಕಟಣೆ ಮಾಡ್ತೀವಿ ಚರ್ಚೆ ಸಲುವಾಗಿ ಅಂತ ಹೇಳಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿದೆ. ಇದರ ಜೊತೆಗೆ ನಾಳೆ ಫೆಬ್ರವರಿ 3ನೇ ತಾರೀಕಿಂದನೇ ಈ ಭಾರತ ದೇಶವನ್ನ ಹಿಂದೂ ರಾಷ್ಟ್ರ ಅಂತ ಅವ್ರು ಘೋಷಣೆ ಮಾಡ್ತಾರೆ ಅಂತ ಅದು ಕೂಡ ತೀರ್ಮಾನ ಆಗಿದೆ. ಭಾರತ ಇದ್ರೆ, ಭಾರತದ ಈ ಸಂವಿಧಾನ ಇದ್ರೆ, ಈ ವ್ಯವಸ್ಥೆ ಇದ್ರೆ, ಈ ವ್ಯವಸ್ಥೆ ಇದ್ದಾಗಲೂ, ಈ ಸಂವಿಧಾನ ಇದ್ದಾಗಲೂ ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ. ಕನಿಷ್ಠ ಮಾತಾಡುವ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಹೋರಾಟ ಕಟ್ಟುವ ಸ್ವಾತಂತ್ರ್ಯ, ಸಂಘಟಿತರಾಗುವ ಸ್ವಾತಂತ್ರ್ಯ, ಪಕ್ಷ ಕಟ್ಟುವ ಸ್ವಾತಂತ್ರ್ಯ, ಆಂದೋಲನ ಮಾಡುವ ಸ್ವಾತಂತ್ರ್ಯ, ಇವೆಲ್ಲ ಆದ್ರೆ ಹಿಂದೂ ರಾಷ್ಟ್ರ ಆದ್ರೆ, ಹಿಂದೂ ರಾಷ್ಟ್ರ ಅಂದ್ರೆ ಅದು ಆಕ್ಚುಲಿ ಕರ್ಮ ಸಿದ್ಧಾಂತ. ಅದು ಒಂದು ಜನಾಂಗ, ಒಂದು ಭಾಷೆ, ಒಂದೇ ಧರ್ಮ, ಒಂದೇ ಜನಾಂಗ, ಒಂದೇ ಭಾಷೆ, ಒಂದೇ ಧರ್ಮ, ಒಂದೇ ಚುನಾವಣೆ, ಒಂದೇ ಪೊಲೀಸ್, ಒಂದೇ ಕೋರ್ಟು, ಒಂದೇ ನ್ಯಾಯ ಪದ್ಧತಿ, ಹಿಂದೂ ನ್ಯಾಯ ಪದ್ಧತಿ. ಈಗ ಆಲ್ರೆಡಿ ಸಂವಿಧಾನವನ್ನ, ಹಿಂದೂ ರಾಷ್ಟ್ರವನ್ನ ಡಿಕ್ಲೇರ್ ಮಾಡಿದ್ದಾರೆ ಅಫಿಷಿಯಲಿ 3ನೇ ತಾರೀಕು. ಇದನ್ನ ಅಡ್ವಾನ್ಸ್ ಆಗಿ ಮನಗಂಡು ನಾವು ಲಿಂಗ್ಸ್ಗೂರ್ನಲ್ಲಿ ಈ ಘೋಷಣೆಗಳು ಇಟ್ಕೊಂಡು ನಾವು ಸಮಾವೇಶಕ್ಕೆ ಕರೆ ಕೊಟ್ಟಿದ್ದೇವೆ. ಇದು ಸ್ಥಳೀಯ ಸಮಾವೇಶ ಅಲ್ಲ, ಇದು ರಾಷ್ಟ್ರೀಯ ಸಮಾವೇಶನೇ. ಅದು ಬೆಂಗಳೂರಿನಲ್ಲಿ ನಡಿಬೇಕಾಗಿಲ್ಲ, ಅದು ದಿಲ್ಲಿಯಲ್ಲಿ ನಡಿಬೇಕಾಗಿಲ್ಲ, ದೇಶದ ಯಾವುದೇ ಮೂಲೆಯಲ್ಲಿ ನಡಿಬಹುದು. ಆದ್ರೆ ಇಡೀ ದೇಶವನ್ನು ಅಡ್ರೆಸ್ ಮಾಡುವಂತ ಸಮಾವೇಶ ಇದು. ಹಾಗಾಗಿ ಈ ಸಮಾವೇಶದ ಮೂಲಕ ನಾವು ಕೇಳೋದೇನೆಂದ್ರೆ, ಆಗ್ರಹಿಸೋದೇನೆಂದ್ರೆ, ದೇಶದೊಳಗೊಂದು ದೇಶನ ಘೋಷಣೆ ಮಾಡೋದು ದೇಶದ್ರೋಹ. ದಟ್ ಇಸ್ ಅ ಪಾಯಿಂಟ್. ದೇಶದೊಳಗೊಂದು ದೇಶವನ್ನು ಘೋಷಣೆ ಮಾಡೋದು ದೇಶದ್ರೋಹ. ದೇರ್ ಮಸ್ಟ್ ಬಿ, ಅವ್ರನ್ನ ಕೇಸ್ ರಿಜಿಸ್ಟರ್ ಮಾಡ್ಬೇಕು, ಅರೆಸ್ಟ್ ಮಾಡ್ಬೇಕು. ಇದು ಡಿಮ್ಯಾಂಡ್ ಆಫ್ ದ ಕನ್ವೆನ್ಷನ್. ಕಾನೂನು ಮುಂದೆ ಎಲ್ಲರೂ ಸಮಾನರು, ಸಂವಿಧಾನದ ಮುಂದೆ ಎಲ್ಲರೂ ಸಮಾನರು. ಈಗಿರೋ ಸಂವಿಧಾನದ ಮುಂದೆ, ನಮ್ಮ ದೇಶದ ಮುಂದೆ ಒಂದು ದೇಶದೊಳಗೆ ಇನ್ನೊಂದು ದೇಶವನ್ನು ಅನೌನ್ಸ್ ಮಾಡಿದ್ರೆ ಸುಮ್ಮನಿರ್ಬೇಕಾ? ಅದಕ್ಕೆ ಯಾರೆಲ್ಲ ಕುಂಭಮೇಳದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು, ವಿಶ್ವ ಹಿಂದೂ ಪರಿಷತ್ತಿನವರು, ಇಡಿಯಾಗಿ ಸಂಘ ಪರಿವಾರ ಅಂತ ಏನ್ ಕರಿತೀವಿ, ಆ ಸಂಘ ಪರಿವಾರದೊಳಗಿನ ಅದಾನಿ ಅಂಬಾನಿ ಇರೋದು, ವಿದೇಶಿ ಕಂಪನಿಗಳಿರೋದು, ದೊಡ್ಡ ದೊಡ್ಡ ಬಂಡವಾಳಗಾರರಿರೋದು, ಕಾರ್ಪೊರೇಟ್ ಮಠಗಳಿರೋದಲ್ಲಿ, ಕಾರ್ಪೊರೇಟ್ ಮಠಗಳು, ಸಿಂಬಲ್ ಮಠಗಳಲ್ಲ, ಸಾಧು ಆಶ್ರಮಗಳಲ್ಲ, ಅವರೆಲ್ಲ ಸೇರಿ 2 ದೊಡ್ಡ ಪ್ರಮಾಣದ ದೇಶದ್ರೋಹ ಎಸಗಿದ್ದಾರೆ. ಅದಕ್ಕೆ ಈ ಲಿಂಗ್ಸೂರ್ ಸಮಾವೇಶದ ಮೂಲಕ ದೇಶದೊಳಗೊಂದು ದೇಶವನ್ನು ಘೋಷಣೆ ಮಾಡೋದು ಮಹಾ ಅಪರಾಧ. ಅವ್ರನ್ನ ಕೂಡಲೇ ಅವ್ರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು ಮತ್ತು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಇಡಬೇಕು. ಇದು 1ನೇ ಒತ್ತಾಯ. ಜೊತೆಗೆ ಈ ದೇಶದ ಪೌರರಾಗಿ, ಈ ದೇಶದ ಸಿಟಿಜನ್ಸ್ ಆಗಿ, ಈ ದೇಶದ ಸಂವಿಧಾನದ ಮೇಲೆ ಇನ್ನೊಂದು ಸಂವಿಧಾನ, ಸಂವಿಧಾನದ ಮೇಲೆ ಮತ್ತೊಂದು ಸಂವಿಧಾನವನ್ನ ರಚನೆ ಮಾಡೋದು, ಘೋಷಣೆ ಮಾಡೋದು ಕೂಡ ಈ ದೇಶದ ಸಾರ್ವತ್ರಿಕ ಜೀವನದ ವಿಷಯದಲ್ಲಿ ಮಹಾ ಅಪರಾಧ. ಆ 25 ಜನರನ್ನು ಕೇಸ್ ರಿಜಿಸ್ಟರ್ ಮಾಡಬೇಕು ಮತ್ತು ಅವ್ರನ್ನ ಜೈಲಿಗೆ ಇಡಬೇಕು ಅಂತ. ಹಾಗಾಗಿ ಮತದಾರರಾದ ನಾವು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಪರಮಾಧಿಕಾರ, ಬಹಳ ಚಂದದ ಮಾತಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳನ್ನೇ ಪರಮಾಧಿಕಾರ ಅಂತ. ಇದು ಪ್ರಜಾಪ್ರಭುತ್ವ ಹೇಳಿದ ಮಾತು. ಪ್ರಜಾಪ್ರಭುತ್ವ ಕುರಿತು ಇದುವರೆಗೆ ನೀವು ಹೇಳ್ತಾ ಬಂದಿರೋ ಮಾತು, ಈ ಮಾತು ಸತ್ಯ ಅನ್ನೋದಾದ್ರೆ, ಈ ಮಾತಿನಲ್ಲಿ ನಂಬಿಕೆ ಇರೋದಾದ್ರೆ, ನಿಮ್ಗೆ ನಂಬಿಕೆ ಇತ್ತಿಲ್ಲ ಗೊತ್ತಿಲ್ಲ, ನಮಗೆ ನಂಬಿಕೆ ಇದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪರಮಾಧಿಕಾರ ಆಗ್ಬೇಕು ಅಂತೇಳಿ. ನಮ್ಮ ಓಟಿಗೆ ಹುಟ್ಟಿದವ್ರು ನೀವೆಲ್ಲ, ನಮ್ಮ ಓಟಿಗೆ ಹುಟ್ಟಿದವ್ರು ನೀವೆಲ್ಲ. ಬಟ್ ದುರದೃಷ್ಟ ಏನಂದ್ರೆ ಇವತ್ತು ರಾಯಚೂರು ಎಂಪಿನೇ ಮಾತಾಡ್ತಿಲ್ಲ. ರಾಯಚೂರು ಎಂಪಿ ಬಿಜೆಪಿ ಎಂಪಿ ಅಲ್ಲ, ಕಾಂಗ್ರೆಸ್ ಎಂಪಿ. ಆದ್ರೆ ಕಾಂಗ್ರೆಸ್ ಎಂಪಿ ಕೂಡ ಮಾತಾಡ್ತಿಲ್ಲ. ನೀವು ಗವರ್ಮೆಂಟ್ ಆಫ್ ಇಂಡಿಯಾ ಅಂತೀರಿ, ನಿಮ್ಮನ್ನ ಭಾರತ ಸರ್ಕಾರದ ಸಂಸದರು ಅಂತ ಬರ್ಕೊಳಕತ್ತೀರಿ. ಆದ್ರೆ ಇಡೀ ಉತ್ತರ ಭಾರತದ ಎಲ್ಲ ಬಿಜೆಪಿ ಎಂಪಿಗಳು ಸನಾತನ ಸಂಸದ ಅಂತ ಲೆಟರ್ ಪ್ಯಾಡ್ ಚೇಂಜ್ ಮಾಡಿದ್ರು. ಮೊನ್ನೆ ಟೋಟಲ್ ಲೆಟರ್ ಪ್ಯಾಡ್ ಚೇಂಜ್ ಮಾಡಿದ್ದಾರೆ. ಅವರು ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್, ಭಾರತದ ಸಂಸತ್ ಸದಸ್ಯರಂತ ಬರೀತಾ ಇಲ್ಲ, ಅವರು ಸನಾತನ ಸಂಸದೀಯರು ಅಂತ ಲೆಟರ್ ಪ್ಯಾಡ್ ಚೇಂಜ್ ಮಾಡಿದ್ರು ಮೊನ್ನೆ ಎಲ್ಲ ಬಿಜೆಪಿ ಎಂಪಿಗಳು. ಆದ್ರೂ ಕಾಂಗ್ರೆಸ್ ಎಂಪಿಗಳು ಮಾತಾಡ್ತಿಲ್ಲ, ಕೆಲವು ಜನ ಸಿಪಿಎಂ ಎಂಪಿಗಳು ಮಾತಾಡ್ತಿಲ್ಲ, ತೃಣಮೂಲದವರು ಮಾತಾಡ್ತಿಲ್ಲ, ಪಕ್ಷಗಳು ಮಾತಾಡ್ತಿಲ್ಲ. ಅಂದ್ರೆ ಪಕ್ಷಗಳನ್ನು ಹುಟ್ಟಿಸಿದವರು, ಪಕ್ಷಗಳಿಗೆ ಮತದಾನ ಮಾಡಿದವರು, ಜನ್ಮ ಕೊಟ್ಟವರು ಮತದಾರರು. ನಾವು ಈ ಪಕ್ಷಗಳ ಬಣ್ಣವನ್ನು ಬಯಲಿಗೆಳಬೇಕಾಗಿದೆ. ನಾವು ಕೇಳಬೇಕಾಗಿದೆ, ನಾವು ನಿಮ್ಗೆ ಓಟ್ ಹಾಕಿದ್ವಿ ಸಂವಿಧಾನ ಸಲುವಾಗಿ, ಪ್ರಜಾಪ್ರಭುತ್ವ ಸಲುವಾಗಿ, ಸಮಾನತೆಯ ಸಲುವಾಗಿ, ಬಾಬಾ ಸಾಹೇಬ್ರ ಸಲುವಾಗಿ. ಅದಕ್ಕೆ ಈ ಹೊಸ ಹಿಂದೂ ರಾಷ್ಟ್ರ ಅಥವಾ ಸನಾತನ ಸಂವಿಧಾನ ಇದನ್ನ ಹೇಳದಷ್ಟೇ ಅಪರಾಧ ಅಲ್ಲ, ಕೇಳದು ಅಪರಾಧ. ಹೇಳದಷ್ಟೇ ಅಪರಾಧ ಅಲ್ಲ, ಕೇಳದು ಅಪರಾಧ ಅಲ್ಲ. ಅದೇ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ರಿ? ಅನ್ಯಾಯ ಮಾಡದಷ್ಟೇ ಅಲ್ಲ ಪಾಪ, ಅನ್ಯಾಯ ಮಾಡದಷ್ಟೇ ಪಾಪ ಅಲ್ಲ, ಅನ್ಯಾಯ ನೋಡಿ ಸಹಿಸ್ಕೊಂಡಿರೋದು ಮಹಾಪಾಪ. ಇದೆಲ್ಲಿದೆ? ಭಗವದ್ಗೀತೆಯಲ್ಲಿದಿಲ್ಲ.
ಅನ್ಯಾಯ ಮಾಡೋಷ್ಟೇ ಪಾಪ ಅಲ್ಲ, ಅನ್ಯಾಯ ನೋಡಿ ಸಹಿಸಿಕೊಳ್ಳೋದು ಮಹಾಪಾಪ. ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ, ಸಂಸದೀಯ ಪ್ರಜಾತಂತ್ರ ಇರುವಂತ ದೇಶದಲ್ಲಿ, ಜನ ಓಟಿನ ಮೂಲಕ, ಮತದ ಮೂಲಕ ರಚನೆ ಮಾಡಿದ ಸರ್ಕಾರ ತನ್ನ ಸಿದ್ಧಾಂತವನ್ನ, ತನ್ನ ಸಂವಿಧಾನವನ್ನ, ಪ್ರಜಾಪ್ರಭುತ್ವದ ಚೌಕಟ್ಟನ್ನ ಸಂಪೂರ್ಣ ಅದರ ಮೇಲೆ ದಾಳಿ ಮಾಡಿ ಇನ್ನೊಂದು ರಾಷ್ಟ್ರವನ್ನು ಘೋಷಣೆ ಮಾಡ್ತಾರೆ. ಅಂದ್ರೆ ಆಕ್ಚುಲಿ ಇದುವರೆಗೆ ಇವರು ಪಾಕಿಸ್ತಾನ ಅಂತಿದ್ರು. ಇವರಿಗೆ ಆಕ್ಚುಲಿ ಹೇಳ್ಬೇಕಾಗಿದೆ, ಸನಾತನ ಸ್ಥಾನ ನಿಮ್ದು, ಭಾರತ ಅಲ್ಲ. ಹೊಸದಾಗಿ ನಾವು ಹುಟ್ಟಿಸ್ಕೊಳ್ಬೇಕು, ನೀವು ಭಾರತದಲ್ಲಿ ಇರಬಾರ್ದು ಅಂತ. ಅದಕ್ಕೆ ಒಂದೇ ಕೇಳ್ತೀವಿ ಸಮಾವೇಶದ ಮೂಲಕ. ಇದರ ಘೋಷಣೆ ಏನಂದ್ರೆ, ಭಾರತದ ಸಂವಿಧಾನ ಒಪ್ಪಿದರೆ ಭಾರತದಲ್ಲಿ ಇರಬೇಕು. ಫಸ್ಟ್ ಕಂಡೀಷನ್, ದಿಸ್ ಇಸ್ ಫಸ್ಟ್ ಕಂಡೀಷನ್ ಫಾರ್ ಆಲ್ ಸಿಟಿಜನ್ಸ್ ಅಂತ. ಭಾರತ ಸಂವಿಧಾನ ಒಪ್ಪಿದರೆ ಭಾರತದಲ್ಲಿ ಇರಬೇಕು, ಭಾರತ ಸಂವಿಧಾನ ಒಪ್ತಾ ಇದ್ರೆ ಭಾರತದಿಂದ ತೊಲಗಬೇಕು. ಇದು ಇಡೀ ದೇಶದ ಕೂಗಾಗಬೇಕು ಬಂಧುಗಳೇ. ಇದು ಕೇವಲ 1,000 ಜನ ಮಾತಾಡೋದು ಸರಿ ಹೋಗೋದಿಲ್ಲ, ಒಂದು ತಾಲೂಕು, ಒಂದು ಜಿಲ್ಲೆ ಮಾತಾಡೋದು ಸರಿ ಹೋಗೋದಿಲ್ಲ. ಇಡೀ ದೇಶದ ಮಾತಾಡಬೇಕು, ಇಡೀ ದೇಶದ ಪ್ಲೆಡ್ಜ್ ಆಗಬೇಕು ಇದು. ಇದರ ಜೊತೆಗೆ ನಾವೇನ್ ಮಾಡ್ಬೇಕು, ಯಾವುದೇ ಕಾರಣಕ್ಕೂ, ಯಾಕಂದ್ರೆ ಫ್ಯಾಸಿಸಂ ಅನ್ನೋದು ದುಷ್ಟಶಕ್ತಿ. ಯಾರೇ ಪ್ರಶ್ನೆ ಮಾಡಿದ್ರು ಒಪ್ಕೊಳ್ಳೋದಿಲ್ಲ, ಯಾರೇ ಅರ್ಥ ಕೇಳಿದ್ರು ಅದನ್ನು ಹೇಳೋದಿಲ್ಲ, ಯಾರನ್ನೂ ಸಹಿಸ್ಕೊಳ್ಳೋದಿಲ್ಲ. ಯಾರ ಜೊತೆಗೂ ಸಮಾನತೆ ಅದರ ಶತ್ರು. ಸಮಾನತೆ ಅಂದ್ರೆ ಅದರ ಮೈವುರಿ. ನಮಗೆ ಸಮಾನತೆ ಅಂದ್ರೆ ತಣ್ಣಗಾಗುತ್ತೆ, ಅದಕ್ಕೆ ಸಮಾನತೆ ಅಂದ್ರೆ ಮೈವುರಿ ಆಗುತ್ತೆ. ಅದಕ್ಕೆ ಮೇಲಿಂದ ಮೇಲೆ ಸನಾತನ, ಹಿಂದೂ ಶಬ್ದ ಹೋಯ್ತು, ಹಿಂದೂ ಧರ್ಮದ ಶಬ್ದ ಕೈಬಿಟ್ರು. ಈಗ 8 ದಿವಸದಿಂದ ಓಪನ್ ಆಗಿ ಬರಕತ್ತಾರ, ಸನಾತನ 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 ಸನಾತನ. ಸನಾತನ ಅಂದ್ರೆ ಏನಂದ್ರೆ ಚೇಂಜ್ ಆಗ್ಲಾರ್ದು ಅಂತ. ಪ್ರಪಂಚದಲ್ಲಿ, ಪ್ರಕೃತಿಯಲ್ಲಿ ಎಲ್ಲವೂ ಚೇಂಜ್ ಆಗುತ್ತೆ. ಮಣ್ಣು ಅಕ್ಕಿ ಆಗುತ್ತೆ, ಅಕ್ಕಿ ಅನ್ನ ಆಗುತ್ತೆ, ಅನ್ನ ದೋಷೆ ಆಗುತ್ತೆ. ಪ್ರಪಂಚದ ಎಲ್ಲವೂ ಚೇಂಜ್ ಆಗುತ್ತೆ. ಪಶು, ಪ್ರಾಣಿ, ಪಕ್ಷಿ, ಅಂಡಜ, ಪಿಂಡ, ಜಲ, ಸಕಲ ಜೀವರಾಶಿಗಳು ಚೇಂಜ್ ಆಗುತ್ತೆ. ಆದ್ರೆ ಈ ಸಂಘ ಪರಿವಾರದವರು ಯಾವುದಕ್ಕೂ, ಯಾವ ಕಾಲಕ್ಕೂ ಏನು ಮಾಡಿದ್ರು ಚೇಂಜ್ ಆಗ್ಲಾರ್ದವರು ಅನ್ನೋದಕ್ಕೆ ಅರ್ಥ ಕೊಟ್ಟಿದ್ದಾರೆ ಸನಾತನ ಅಂತ. ಯಾವ ಕಾರಣಕ್ಕೂ ಚೇಂಜ್ ಆಗ್ಲಾರ್ದಕ್ಕೆ. ಆಕ್ಚುಲಿ ಇವರು ಚೇಂಜ್ ಆಗಿದ್ದಾರೆ. ಇವರು ವಿದೇಶಿ ಬಂಡವಾಳದ ಗುಲಾಮರಾಗಿದ್ದಾರೆ. ನಮ್ಮ ದೇಶದ ಸಂಪತ್ತನ್ನ, ನಮ್ಮ ದೇಶದ ಕಾರ್ಖಾನೆಗಳನ್ನ, ನಮ್ಮ ದೇಶದ ಕೃಷಿನ, ನಮ್ಮ ದೇಶದ ಸಕಲ ಸಂಪತ್ತನ್ನ ಲೂಟಿ ಮಾಡ್ತಕ್ಕಂಥ ಕಂಪನಿಯ ಏಜೆಂಟರಾಗಿ, ಪಾರ್ಟ್ನರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ದೇಶ ಅಭಿಮಾನ ಇಲ್ಲ. ಭಾರತ್ ಮಾತಾ ಕಿ ಜೈ ಜನ ಒಂದೇ ಒಂದು ದಿನ, ಒಂದೇ ಒಂದು ತಾಸು ಭಾರತದ ರೈತರ ಬೆಳೆದಂತ ಬೆಳೆಗಳಿಗೆ ರೇಟ್ ಕೊಡ್ತೀವಿ ಅಂತ ಮಾತಾಡ್ಲಿಲ್ಲ. ಆಕ್ಚುಲಿ ಡೆಲ್ಲಿಯಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ರು, ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ರೇಟ್ ಫಿಕ್ಸ್ ಮಾಡಿ, ಅದಕ್ಕೊಂದು ಕಾನೂನು ಮಾಡಿ ಅಂತ. ನಾವು ಬೆಳೆದಂತ ಬೆಳೆಗಳಿಗೆ ಒಂದು ರೇಟ್ ಫಿಕ್ಸ್ ಮಾಡಿ, ಅದಕ್ಕೊಂದು ಕಾನೂನು ಮಾಡಿ ಅಂತ ಡೆಲ್ಲಿಯಲ್ಲಿ ರೈತರು ಅಮಾನಂತರ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರದ ಬಿಜೆಪಿಯ ಸಂಘ ಪರಿವಾರದ ಮಂತ್ರಿ ಅಲ್ಲಿ ಹೋಗ್ತಿಲ್ಲ, ಅಲ್ಲಿ ಮಾತಾಡ್ತಿಲ್ಲ, ಕರ್ನಾಟಕಕ್ಕೆ ಬರ್ತಾರೆ ಅಡಿಕೆ ಬೆಳೆಗಾರರ ಸಮಸ್ಯೆ ಕೇಳಲಿಕ್ಕೆ. ಹಾಗಾಗಿ ಇವ್ರೇನ್ ದೇಶಭಕ್ತಿ ಅಂತ ಅಂತಾರ, ಅವ್ರೇನು. ಅದಕ್ಕೆ ನಾವು ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗಿದೆ, ನಾವೇನ್ ಮಾಡ್ಬೇಕು ಅಂತ. ನಾವು ಇದ್ರ ವಿರುದ್ಧ ಹೋರಾಡಲೇಬೇಕು. ಯಾರ್ಯಾರು ಹೋರಾಡಬೇಕಂತ. ಹಿಂದೂ ರಾಷ್ಟ್ರ ಘೋಷಣೆ ಆದ್ರೆ, ಹಿಂದೂ ರಾಷ್ಟ್ರ ಬಂದ್ರೆ ಈ ದೇಶದ ಎಲ್ಲ ಕಾನೂನುಗಳು ಚೇಂಜ್ ಆಗ್ತದೆ. ಎಲ್ಲ ಕಾನೂನುಗಳು ಚೇಂಜ್ ಆಗುತ್ತೆ ಅಂತ. ಸಮಾನತೆಗೆ ಸಂಬಂಧಪಟ್ಟಂತೆ ಎಲ್ಲ ಕಾನೂನುಗಳು ಕ್ಯಾನ್ಸಲ್ ಆಗ್ತದೆ. ಹೆಣ್ಣು ಗಂಡಿನ ಸಮಾನತೆಗೆ ಸಂಬಂಧಪಟ್ಟಂತೆ ಕಾನೂನುಗಳು ಕ್ಯಾನ್ಸಲ್ ಆಗ್ತದೆ. ಬಹಳ ಮುಖ್ಯವಾಗಿ ಕಂಡಿರೋದವರು ರಿಸರ್ವೇಶನ್ ಮೇಲೆ, ಮೀಸಲಾತಿ ಮೇಲೆ, SC-ಗಳಿಗೆ ST-ಗಳಿಗೆ ರಿಸರ್ವೇಶನ್ ಕೊಡ್ತಾ ಇದ್ದಾರೆ. ಪ್ರಾತಿನಿಧಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಬೇರೆ ಬೇರೆ ಕ್ಷೇತ್ರದಲ್ಲಿ ಅದು ಸಂಪೂರ್ಣ ಅದನ್ನು ತೆಗೆದುಹಾಕುವಂತ 100% ನಾನು ಬರ್ಕೊಟ್ಟು ಬಿಡ್ತೀನಿ ನಿಮಗೆ. SC-ಗಳಿಗೆ ST-ಗಳಿಗೆ ಯಾವುದೇ ರಿಸರ್ವೇಶನ್ ಇರೋದಿಲ್ಲ. ಈಗ ಅವ್ರೇನ್ 10% ರಿಸರ್ವೇಶನ್ ಮಾಡಿದ್ದಾರೆ ಮೇಲ್ಜಾತಿ ಮೇಲ್ವರ್ಗಗಳಿಗೆ, ಅದನ್ನು ಮುಂದುವರಿಸ್ತಾರೆ, ಇಲ್ಲ ಎಲ್ಲ ಅವರೇ ಕಬಳಿಸ್ತಾರೆ. ಮೂರನೇದಾಗಿ ಹಿಂದೂ ನ್ಯಾಯ ಪದ್ಧತಿ ಅಂದ್ರೆ ಏನು? ಹಿಂದೂ ನ್ಯಾಯ ಪದ್ಧತಿ ಅಂದ್ರೆ ಕರ್ಮ ಸಿದ್ಧಾಂತ. ಬ್ರಾಹ್ಮಣರು ದುಡಿಬಾರ್ದು, ಬ್ರಾಹ್ಮಣ ಕ್ಷತ್ರಿಯ ದುಡಿಬಾರ್ದು, ಆಳೋ ಸಲುವಾಗಿ ದೇವರವ್ರು ನುಡಿಸಿದ್ದಾನೆ ಅನ್ನೋದೇ ಸಿದ್ಧಾಂತ ಅಲ್ಲ. ಹಾಗಾದ್ರೆ ಶೂದ್ರ ಜಾತಿಗಳು, ರೈತರು, ಕಾರ್ಮಿಕರು, ಆದಿವಾಸಿಗಳು, ದಲಿತರು ದುಡಿಲಿಕ್ಕೆ ಹುಟ್ಟಿದವರು. ಇದು ಧರ್ಮ. ಧಾರ್ಮಿಕ ಕಾನೂನು ಜಾರಿಗೆ ತರಲಿಕೊಂಡಿದ್ದಾರೆ ಅವರು ಅಂತ. ಅದಕ್ಕೆ ಈಗ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು, ಯಾವುದೇ ಹಾಸ್ಟೆಲ್ ಇಲ್ಲ, ಕಾಲೇಜ್ ಇಲ್ಲ, ಬಸ್ ಇಲ್ಲ, ಸ್ಕಾಲರ್ಶಿಪ್ಗಳಿಲ್ಲ, SCP STPಗಳು ಯಾವ್ಯಾವ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಜೊತೆಗೆ ನಮಗೆ ಮಾತಾಡೋ ಸ್ವಾತಂತ್ರ್ಯ ಇರೋದಿಲ್ಲ, ಕೇಳುವ ಸ್ವಾತಂತ್ರ್ಯ ಇರೋದಿಲ್ಲ. ಯಾಕಂದ್ರೆ ಮಾತಾಡಿದ್ರೆ ಅಪರಾಧ. ಅವನು 10 ಜನ ಅತ್ಯಾಚಾರ ಮಾಡಿ ಜೈಲಿಗೆ ಹೋಗಿ ಬಂದ್ರೆ ಅವ್ನಿಗೆ ಆರತಿ ಎತ್ತಾರೆ. ಯಾಕೆ ಅಪರಾಧಿಗೆ ಆರತಿ ಎತ್ತರಂತ ನೀವು ಕೇಳಿದ್ರೆ ನಿಮ್ಮನ್ನ ತಲೆ ತೆಗಿತಾರೆ. ಇದು ಹಿಂದೂ ಕಾನೂನು. ಅದಕ್ಕೆ ಬಂಧುಗಳೇ, ನಾವು ಒಂದು ಪ್ಲೆಡ್ಜ್ ತಗೊಳ್ಬೇಕಾಗಿದೆ. ಏನಂತ, ಈ ದೇಶದ ಬಹುಸಂಖ್ಯಾತ ಜನ, ದಲಿತ, ಆದಿವಾಸಿ, ಮುಸಲ್ಮಾನರು, ಕ್ರೈಸ್ತರು, ಪಾರ್ಸಿ, ಬೌದ್ಧರು, ಹಿಂದುಳಿದ ವರ್ಗದವರು, ಇವರೆಲ್ಲರೂ ದುಡಿಯುವ ವರ್ಗಕ್ಕೆ ಸೇರಿದವರು, ಬೆವರಿಗೆ ಸಂಬಂಧಪಟ್ಟವರು, ಈ ದೇಶವನ್ನು ಕಟ್ಟಿದವರು. ನಾವು ಈ ದೇಶವನ್ನು ಕಟ್ಟಿದ್ದು, ಈ ದೇಶದ ಹೊಲ ಮನೆ ಮಾಡ್ತಿರೋ ನಾವು, ಸೇತುವೆ ಕಟ್ಟಿದ್ದು ನಾವು, ಡ್ಯಾಮ್ಗಳು ಕಟ್ಟಿದ್ದು ನಾವು, ರೈಲ್ವೆ ಕಟ್ಟಿದ್ದು ನಾವು, ಪೋರ್ಟ್ ಕಟ್ಟಿದ್ದು ನಾವು, ನದಿಗಳ ದಿಕ್ಕನ್ನ ಬದಲಿಸಿದವರು ನಾವು.
ಯಾಕಂದ್ರೆ ಆಕ್ಚುಲಿ ಮಣ್ಣು ಒಗೆಯೋ ಕೈಲಿಂದ ಈ ದೇಶ ನಿರ್ಮಾಣ ಆಗಿದೆ. ಮಂತ್ರ ಹೇಳೋ ತುಟಿಗಳಿಂದಲ್ಲ. ಮಂತ್ರ ಹೇಳಿದ್ರ ರಾಮ ರಾಮ ಅಂದ್ರೆ ರೊಟ್ಟಿ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ನೀವು 40 ಕೋಟಿ ಅಲ್ಲ 50 ಕೋಟಿ ಜನ ಸಾಧುಗಳನ್ನು ಸೇರಿಸಿ ಅವ್ರಿಗೆ ಗಾಂಜಾ ಕೊಡಿಸಿ 40 ವರ್ಷ ರಾಮ ರಾಮ ಅಂದ್ರು ಒಂದು ರೊಟ್ಟಿ ನಿಮ್ಮ ಮುಂದೆ ಹುಟ್ಟಿದ್ರೆ ನಾವು ನಿಮ್ಮ ಮುಂದೆ ನೇಣು ಹಾಕೊಂಡು ಸತ್ ಬಿಡ್ತೀವಿ. ರಾಮ ರಾಮ ಒಂದು ರೊಟ್ಟಿ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಂತ್ರದಿಂದ ಒಂದು ರೊಟ್ಟಿ ತಯಾರಾಗಲಿಕ್ಕೆ ಸಾಧ್ಯತೆ ಇಲ್ಲ. ಬಟ್ ನಮ್ಮ ಶ್ರಮ ಶಕ್ತಿಯಿಂದ, ನಮ್ಮ ಕಾಯಕದಿಂದ, ನಮ್ಮ ದುಡಿಮೆಯಿಂದ ರೊಟ್ಟಿ ತಯಾರಾಗ್ತದೆ, ಬಟ್ಟೆ ತಯಾರಾಗ್ತದೆ, ಔಷಧ ತಯಾರಾಗುತ್ತೆ, ಮನೆ ತಯಾರಾಗುತ್ತೆ, ರಸ್ತೆ, ರೈಲು, ಗಾಡಿ. ಹೌದು ಅಲ್ಲ ಅಲ್ಲೇ ನಿನ್ನ ಮೈ ಮೇಲೆ ಕಾವಿ ಬಟ್ಟೆ ಹೊಲ್ಕೊಳ್ಳಕ್ಕೆ ಒಂದು ಸಾಬನ್ ತಯಾರು ಮಾಡೋ ಯೋಗ್ಯತೆ ನಿಮಗಿಲ್ಲ. ನಿಮ್ಮ ಬಟ್ಟೆ ನೀದವ್ರು ಯಾರು? ನಿಮಗೆ ಬೂಟ್ ಹೊಲ್ಲು ಕಟ್ಟವ್ರು ಯಾರು? ನಿಮ್ಗೆ ವಾಚ್ ತಯಾರು ಮಾಡೋರು ಯಾರು? ನಿಮ್ ಕಾರ್ ತಯಾರು ಮಾಡೋರು ಯಾರು? ನಿಮ್ ಮನೆ ಮಾರಿ ಕಟ್ಟವ್ರು ಯಾರು? ನಾವು. ಈ ದೇಶ ಕಟ್ಟಿದವ್ರು ನಾವು. ಅದಕ್ಕೆ ಈ ದೇಶನ ಉಳಿಸ್ಕೊಳ್ಬೇಕಾಗಿದೆ. ಅದಕ್ಕೆ ನಮ್ಮಲ್ಲಿ ದೇಶದ ಬಗ್ಗೆ ಕಾನ್ಸೆಪ್ಟ್ ಬೆಳೆಸ್ತಿಲ್ಲ ಅವರು. ಸುಮ್ಮನೆ ಸೌಲಭ್ಯ ಕೇಳ್ರಪ್ಪ, ನೀವು SC ಮಂದಿ ಸೌಲಭ್ಯ ಕೇಳ್ರಿ, ST ಕೇಳ್ರಿ, OBC ಕೇಳ್ರಿ, ದೇಶ ಅಂತ ಬರಬೇಡಿ ನೀವು. ಯಾಕಂದ್ರೆ ಆಳೋದು ನಮ್ದು, ಆಳಿಸ್ಕೊಳ್ಳೋದು ನಿಮ್ದು ಅಂತ. ಅದಕ್ಕೆ ಈ ದೇಶವನ್ನು ನಾವು ಕಟ್ಟಿದ್ರಿಂದ ಈ ದೇಶಕ್ಕೆ ಬೇಕಾದ ಎಲ್ಲ ಅಗತ್ಯ ಜೀವನ ಪದಾರ್ಥಗಳನ್ನು, ಈ ಸಮಾಜ ಸಾಕಲಿಕ್ಕೆ ಬೇಕಾದ ಎಲ್ಲ ಪದಾರ್ಥಗಳನ್ನ, ಸಂಪತ್ತನ್ನ ಸೃಷ್ಟಿ ಮಾಡೋ ಜನಗಳು ನಾವಾಗಿದ್ದರಿಂದ ಕೇವಲ ಧಾರ್ಮಿಕ ನೆಲೆಯಿಂದ ಲೆಕ್ಕ ಹಾಕಿದ್ರೆ ಸಾಧ್ಯತೆ ಇಲ್ಲ. ಆಕ್ಚುಲಿ ವಾಸ್ತವಿಕ ನೆಲೆಯಿಂದ ಲೆಕ್ಕ ಹಾಕಬೇಕಾಗಿದೆ. ಈ ದೇಶದ ಸಂಪತ್ತು ಪ್ರಪಂಚದ ಎಲ್ಲಾ ಸಂಪತ್ತಿಗಿಂತ ಉತ್ಕೃಷ್ಟವಾದದ್ದು. ಸಕಲ ಅಷ್ಟೈಶ್ವರ್ಯದ ನಾಡು ಅಂತಾರೆ. ಇದಕ್ಕ ಅಷ್ಟೈಶ್ವರ್ಯದ ನಾಡು ಅಂತೇಳಿ ಅದ್ರ ಮೇಲೆ ಅವತ್ತಿನಿಂದೇ ಕಣ್ಣದ, ಬ್ರಿಟಿಷರಿಂದ ಕಣ್ಣದ, ಅದಕ್ಕಿಂತ ಮುಂಚೆ ಕಣ್ಣಿತ್ತು. ಈಗ ಎಲ್ಲಾ ಸಂಪತ್ತು ಒಯ್ಬೇಕನ್ನುವಾಗ ಒಯ್ಲಿಕ್ಕೆ ಈ ಜನ ಬಿಡೋದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಈ ಜನರಿಗೆ ಈ ಜನರ ಸಿಟ್ಟು ಹೋರಾಟ ನಮ್ಮ ವಿರುದ್ಧ ತಿರುಗಬಾರದು, ಶೋಷಣೆ ವಿರುದ್ಧ ತಿರುಗಬಾರದು, ಅವ್ರ ವಿರುದ್ಧ ಅವರನ್ನು ತಿರುಗಿಸ್ಬೇಕು. SC ವಿರುದ್ಧ STಗಳನ್ನ, SC ವಿರುದ್ಧ OBCಗಳನ್ನ, OBC ವಿರುದ್ಧ ಮುಸಲ್ಮಾನರನ್ನ. ಈ ರೀತಿ ಮುಳ್ಳನ್ನ ಮುಳ್ಳಿನಿಂದ ತೆಗಿಬೇಕು. ಹಳ್ಳೆಗಂತಾರಲ್ವಾ, ಮುಳ್ಳನ್ನ ಮುಳ್ಳಿನಿಂದ ತೆಗಿಬೇಕನ್ನೋದೇ ಚಾಣಕ್ಯವಾದ. ಇವತ್ತು ಅದನ್ನು ಬಳಸ್ತಾ ಇದ್ದಾರೆ. ಅದಕ್ಕೆ ನಾವು ಕರೆ ಕೊಡಬೇಕಾಗಿದೆ ಈ ಸಮಾವೇಶದ ಮೂಲಕ. ದಯವಿಟ್ಟು RSS ನಲ್ಲಿ ಕೆಲಸ ಮಾಡುವಂತ SCಗಳೇ STಗಳೇ ಕುರುಬ್ರೆ, ಉಪ್ಪಾರ್ರೆ, ಬ್ಯಾಡ್ರೆ, ಬ್ಯಾಗರ್ ಮಾದ್ರೆ ಯಾರಾದ್ರೂ ಇದ್ರೆ ಇವತ್ತೇ ಬಿಟ್ಟವ್ರೆ. ಅದು ಅರಗಿನ ಮನೆ, ಅದು ಉರಿಯೋ ಮನೆ, ಅದು ನಿಮ್ಮ ನಾಶ ಮಾಡೋ ಮನೆ. ಅದು ನಿಮ್ಮನ್ನು ತಗೊಂಡೋಗಿ ಕ್ರಿಮಿನಲ್ ಮಾಡ್ತಾರೆ, ಗಾಂಜಾ ಮಾಡಿಸ್ತಾರೆ, ಕೊಲೆ ಮಾಡಿಸ್ತಾರೆ, ನಿಮ್ಮನ್ನ ಜೈಲಿಗೆ ಹಾಕ್ತಾರೆ, ನೀವು ಕ್ರಿಮಿನಲ್ ಆಗ್ತೀರಿ. ನಮ್ ಜೊತೆ ಬಂದ್ರೆ ನಿಮ್ಮನ್ನ ಲಾಯರ್ ಮಾಡ್ತೀವಿ, ಡಾಕ್ಟರ್ ಮಾಡ್ತೀವಿ, ಚಳವಳಿಗಾರರು ಮಾಡ್ತೀವಿ, ಭಗತ್ ಸಿಂಗ್ ಮಾಡ್ತೀವಿ, ಸಂಗೊಳ್ಳಿ ರಾಯಣ್ಣ ಮಾಡ್ತೀವಿ. ಈ ಕಡೆ ಬನ್ನಿ. ಯಾಕಂದ್ರೆ ಇದು ಸಂವಿಧಾನದ ಊರು. ದೇಶ ವಿಭಾಗ ಆಗಿದೆ, ಈಗ ಆಗಲೇಬೇಕು. ಇದು ಈ ಸಮಾವೇಶದ ಆಗ್ರಹ. ದೇಶ ವಿಭಾಗ ಆಗಿದೆ ಯಾವ್ದರ ನಡುವೆ? ಧರ್ಮ ಮತ್ತು ಅಧರ್ಮದ ನಡುವೆ. ಧರ್ಮ ಅಂದ್ರೆ ಯಾವುದು? ನಮ್ದು. ಯಾಕಂದ್ರೆ ಧರ್ಮ ಅಂದ್ರೆ ದುಡಿಮೆ. ಧರ್ಮ ಅಂದ್ರೆ ದುಡಿಮೆ. ದುಡ್ಡು ತಿನ್ನೋರ್ದು ಒಂದ್ ಧರ್ಮ, ಬಡದ್ ತಿನ್ನೋರ್ದು ಇನ್ನೊಂದು ಧರ್ಮ. ನಮ್ದು ದುಡಿದು ತಿನ್ನೋರ್ದು ಧರ್ಮ ಆಗಿದ್ರಿಂದ ನಮ್ಮ ಧರ್ಮನ ಬೇರೆ, ನಮ್ಮ ದೇಶನ ಬೇರೆ ಆಗ್ಲೇಬೇಕಾಗಿದೆ. ಹಾಗಾಗಿ RSS, ಬಜರಂಗ ದಳ, ಭಾರತೀಯ ಸಂಸ್ಕೃತೋತ್ಸವ ಇವತ್ತೇನು ಬೀದರ್ ಬಸವ ಕಲ್ಯಾಣದಲ್ಲಿ ನಡೆಸ್ತಾ ಇದ್ದಾರೆ. ಹೆಸರು ಆಕ್ಚುಲಿ ಬಸವಣ್ಣನ ಇಟ್ಟರು ಕೂಡ ಅದು ನಂಬರ್ 1 RSS ಪ್ರೋಗ್ರಾಮೇ. ಆಮೇಲೆ ಆ ಭಾರತಿ ಈ ಭಾರತಿ ಅನ್ನೋ ಹೆಸರಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳ ಮೂಲಕ SCಗಳನ್ನ STಗಳನ್ನ, ಹೆಣ್ಮಕ್ಕಳನ್ನ, ಬರಹಗಾರನ, ನಮ್ಮ ಪತ್ರಕರ್ತರನ್ನ, ನಮ್ಮ ಪ್ರವಚನಕಾರನ, ನಮ್ಮ ಮಠಾಧೀಶರನ್ನ, ಸಾಧುಗಳೆಲ್ಲ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮೊದಲು ಅವ್ರು ಕಾಲು ಮುಗಿಬಿಡ್ತಾರೆ. ಇವ್ಕ ಅವ್ರು ನೋಡ ತಾರ ತಿರುಗಿ ನೀವು ಗೊತ್ತಾಗೋದಿಲ್ಲ. ಇದು ಫಸ್ಟ್ ಆಗಿ ಈ ಸಮಸ್ಯೆ ಮುಖ್ಯ ಕರೆ. ಇನ್ನ ಒಂದು ಇಲ್ಲಿ ಬಹಳ ಮುಖಂಡರು ಉಳ್ಕೊಂಡ್ರಿ, ನಾವು ಜನ ಹೋಗಿದ್ದಾರೆ, ಸಂಘಟಕರು, ಮುಖಂಡರು, ಬುದ್ಧಿಜೀವಿ. ಇಲ್ಲಿ ನಾವೊಂದು ಶಬ್ದ ಮಾಡಬೇಕಾಗಿದೆ. ಫೆಬ್ರವರಿ 28ನೇ ತಾರೀಕಿನೊಳಗಾಗಿ ಲಿಂಕ್ಸು ರಾಯಚೂರು ಜಿಲ್ಲೆಯಲ್ಲಿ ಕನಿಷ್ಠ 150ರಿಂದ 200 ಜನ ಯುವಕರನ್ನ RSS ಬಿಡಿಸಿ, ಅಂದ್ರೆ ಮನೋವಾದ ಬಿಡಿಸಿ ಸಂವಿಧಾನದ ಕಡೆ ಕರ್ಕೊಂಬರೋಣ ನಾವು ಅಂತ. ಇದು ಆಗಲೇಬೇಕಂತ ನಾನು ಲಿಸ್ಟ್ ಕೊಡ್ತೀನಿ. ಈಗಾಗಲೇ ಶುರು ಮಾಡುವ ಕೆಲಸ. ಇದು ಒಂದು, ನಮ್ಮ ಯುವಕರನ್ನು ತರಬೇಕು ನಾವು. ಎರಡನೇದಾಗಿ ಬುದ್ಧಿಜೀವಿ, ಬರಹಗಾರರು, ಪತ್ರಕರ್ತರು ಅವ್ರನ್ನ ತರಬೇಕಾಗಿದೆ. ವಾಪಸ್ ಮನೆಗೆ ತರಬೇಕಾಗಿದೆ. ಗರ್ವ ವಾಪಸ್ ಎಂತ ಮಾಡಿದ್ರೆ ಅವರಿಗೆ, ನೀವು ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಿರಿ, ನಮ್ಗೆ ವಾಪಸ್ ಬರ್ರಿ ಅಂತ. ವಾಪಸ್ ಬಂದಿವಲ್ಲ, ಎಲ್ಲಿಟ್ರಿ ನಮ್ಮನ್ನ? ನಾವ್ ಇಲ್ಲೇ ಇದೀವಲ್ಲಪ್ಪ. ಕ್ರೈಸ್ತ ಧರ್ಮದ ನಮ್ಮ ಬಂಧುಗಳು ಹೋಗ್ಯಾರ, ಅಲ್ಲೇದ ಸರಿ. ನಾವ್ ಇಲ್ಲೇ ಇದೀವಲ್ಲ, ಒಲೆ ಮಾದಿವ್ರು. ನಮ್ಗೇನ್ ಜಾಗ ಅದಪ್ಪ ಇಲ್ಲಿ? ನಮ್ಗೆ ಹೊಲ ಕೊಟ್ರೆ, ಮನೆ ಕೊಟ್ರೆ, ಆಸ್ತಿ ಕೊಟ್ರೆ, ಅಂತಸ್ತು ಕೊಟ್ರೆ, ಏನ್ ಕೊಟ್ರಿ? ಅವಾಗ ಒಲೆ ಮಾಲಿಗೆ ಬಂದಿದ್ದು. ಈಗ ಮುನ್ಸಿಪಾಲಿಟಿ ಕೆಲಸ ಏಲೆತ್ತದ ಬಂದದ. ಇಡೀ ಕುಂಭಮೇಳ ಮಾಡಿ, ಇಡೀ 3 ನದಿನ 300 ಕಾಲ ವಲಸೆ ಮಾಡಿ ನದಿನ ಸ್ವಚ್ಛ ಮಾಡ್ಬೇಕಾದ್ರೆ ನಮ್ಮವರಲ್ಲಿ ಮುನ್ಸಿಪಲ್ ಲೇಬರ್ಸ್ ಎಲ್ಲ. ಅದಕ್ಕೆ ಇವ್ರನ್ನ ಹೊರಗೆ ತರಬೇಕಾಗಿದೆ. ಮೂರನೇದಾಗಿ RSS ನವರು ಅಂದ್ರೆ ಬ್ರಾಹ್ಮಣ ಧರ್ಮ, ಸನಾತನ ಧರ್ಮದವರು, ಅವ್ರು ಕಾವಿ ಬಟ್ಟೆ ನಮ್ದು.
ಆ ಕಾವಿ ಬಟ್ಟೆನ ಕಸ್ಕೋಬೇಕು ನಾವು. ಕಾವಿ ಬಟ್ಟೆ ಕಸ್ಕೋಬೇಕದು. ಕಾವಿ ತ್ಯಾಗದ ಸಂಕೇತ. ಇವರು ನಂಬರ್ 1 ಭೋಗಿಗಳು, ಭ್ರಷ್ಟರು, ದೇಶದ್ರೋಹಿಗಳು, ಪ್ರಜಾಘಾತಕರಾಗಿದ್ದರಿಂದ ಕಾವಿ ಬಟ್ಟೆನ ಕಸ್ಕೋಬೇಕು ನಾವು. ನೋಡ್ರಿ, ನಿಮ್ಮೂರಾಗ ಜಾತ್ರೆ ಎಲ್ಲೇ ಇರಲಿ, ಬಸವಣ್ಣ ಜಾತ್ರೆ ಇರಲಿ, ದುರ್ಗಮ್ಮ ಜಾತ್ರೆ ಇರಲಿ, ವೀರಭದ್ರನ ಜಾತ್ರೆ ಇರಲಿ, ಇಲ್ಲ ಕಪ್ಪಡದ ಅಯ್ಯಪ್ಪನ ಜಾತ್ರೆ ಇರಲಿ, ಯಾವ್ದಾದ್ರೂ ಜಾತ್ರೆ ಇರಲಿ, ಉತ್ತರ ಕರ್ನಾಟಕದಲ್ಲಿ ಫಸ್ಟ್ ಆ ಊರಿಗೆ ಬರದೆ ಓಂ ಶ್ರೀರಾಮ ಜೆಂಡಗಳು ಬರ್ತಾವೆ. ಆಕ್ಚುಲಿ ಆ ಊರಿಗೆ ನೀರು ಬರೋದಿಲ್ಲ, ಕುಡಿಯೋ ನೀರು ಬರೋದಿಲ್ಲ, ಅಲ್ಲಿ ರೋಡ್ ಇಲ್ಲ, ಅಲ್ಲಿ ಔಷಧಿ ಇಲ್ಲ, ಡಾಯಮ್ನವ್ರು ಬರೋದಿಲ್ಲ, ಡಾಕ್ಟರ್ ಬರೋದಿಲ್ಲ. ಜಾತ್ರೆ ಇದೆ ಅಂದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಸಾವಿರಾರು ಹಳ್ಳಿಗೆ ಅಡ್ವಾನ್ಸ್ ಬರೋದು ಜೆಂಡಗಳು, ಬಂಡಿಂಗ್ಸ್, ರಾಶಿ ರಾಶಿ ಬಂಡಿಂಗ್ಸ್. ಬೆಳಗಾಗದ್ರೊಳಗೆ ನಿಮ್ಮ ಊರಿನ ಸರ್ಕಲ್ದಲ್ಲಿ ಕೇಸರಿಮಯ ಕೇಸರಿಮಯ ಮೇಲೆ ನೋಡ್ಬಿಟ್ರೆ ದೊಡ್ಡ ದೊಡ್ಡ ಜೆಂಡಗಳು, ಬಾನೆತ್ತರದ ಜೆಂಡಗಳು. ಅಂಥದ್ದೊಂದು ಜೆಂಡ ನಮ್ಮಲ್ಲಿಲ್ಲ. ಅದರೊಳಗಡೆ ರಾಮನ ಚಿತ್ರ ಇಲ್ಲ, ಹನುಮನ ಚಿತ್ರ. ನಮ್ಮೂರ ಹನುಮಪ್ಪನ ಬೇರೆ, ಈ ಜೆಂಡದಾಗ ಬಂದಿರೋ ಹನುಮನ. ಅವನು ಆಕ್ಚುಲಿ ನಮ್ಮೂರ ಹನುಮಪ್ಪ ಕಣ್ಣು ಮುಚ್ಚಿ ತಪೋ ನಿರತನಾದ ಹನುಮಪ್ಪ. ಬಟ್ ಇವ್ರು ತಂದಿರೋ ಹನುಮ ಉಗ್ರವಾದಿ ಭಯೋತ್ಪಾದಕ ಹನುಮಪ್ಪನ ತಂದಿದ್ದಾರೆ. ಆ ಜೆಂಡದಾಗ ಅಂತದ್ದು ಹನುಮಂತ ದೇವ್ರ ಚಿತ್ರ, ರಾಮದೇವ್ರ ಚಿತ್ರ ಇಟ್ಕೊಂಡು ಎಲ್ಲ ಗುಡಿ ಮೇಲೆ ಕಟ್ತಾರೆ. ನಮ್ಮ ದೇಶದಲ್ಲಿ ಕಾನೂನುಗಳದ, ನಂಬಿಕೆ ಅದ. ಯಾವ ದೇವ್ರನ್ನ ಯಾವ ದೇವ್ರ ಕೂಡಿಸಿದ್ರಿ ನೀವಂತ, ನಮ್ಮ ಗುಡಿ ಮೇಲೆ ನಿಮ್ಮ ಜೆಂಡೆ ಯಾಕಂತ ಕೇಳ್ಬೇಕು ನಾವು ಅಷ್ಟೇ. ನಮ್ಮ ಗುಡಿ ಮೇಲೆ ನಿಮ್ಮ ಜೆಂಡೆ ಯಾಕೆ, ನಮ್ಮ ದೇವಸ್ಥಾನದಾಗ ನಿಮ್ಮ ದೇವರೇಕೆ. ನೀವು ದೇವರನ್ನ ಪ್ರೀತಿಸುವಂತ, ಮಾತಾಡುವಂತ, ಆಚಾರ ಮಾಡುವಂತ ಬಗ್ಗೆ ವಿಧಾನ ಬೇರೆ ಇರ್ಬೋದು. ಈ ದೇಶದಲ್ಲಿ ರೈಟ್ ಟು ರಿಲಿಜನ್ ಅದ, ಉಪಾಸನೆಯ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ಅದ ಸಂವಿಧಾನದಲ್ಲಿ. ನೀನು ಕಲ್ಲನ್ನು ಪೂಜೆ ಮಾಡ್ತೀನಿ, ಮಾಡೋಣ ಅಡ್ಡು ಬರೋದಿಲ್ಲ. ನಾನು ಮರನ್ನು ಪೂಜೆ ಮಾಡ್ತೇನೆ ಅಂತ ಮಾಡಿ ಅಡ್ಡು ಬರೋದಿಲ್ಲ. ನಾನು ಯಾವುದೋ ಆಕಾರದಿಂದ ನಾನು ಪೂಜೆ ಮಾಡ್ತೀನಿ, ನನಗೆ ಅಡ್ಡು ಬರಬಾರ್ದು. ನಮ್ಮ ಗುಡಿ ಗುಂಡಾರದ ಮೇಲೆ, ನಮ್ಮ ತೇರು ಕಳಸಗಳ ಮೇಲೆ ನಿಮ್ಮ ಬಜರಂಗದ RSS ಜೆಂಡಗಳನ್ನ ತಡಿಬೇಕು ನಾವು. ಬಂಟಿಂಗ್ಸ್ ಕಟ್ಟೋದು ನಿಲ್ಲಿಸಲೇಬೇಕು ನಾವು, ಕಂಪಲ್ಸರಿ ಆಗಲೇಬೇಕಂತ. ಒಂದು ಹುಡುಗರು ಹೋಗ್ಲಾರ್ದಂಗ, 3 ಪತ್ರಕರ್ತರು ಬರಿಲಾರ್ದಂಗ ಈಗ ಅವ್ರು ಹೇಳಿದ್ದಾರೆ, ಭಾರತದ ಪೂರಾ ಮೀಡಿಯಾ ಸನಾತನ ಮೀಡಿಯಾ ಹೋಗುವಂತ ಗಂಟಾಘೋಷವಾಗಿ ಹೇಳಿದ್ರು. ಭಾರತದ ಎಲ್ಲಾ ಮಾಧ್ಯಮಗಳು ಸನಾತನ ಮಾಧ್ಯಮಗಳೇ, ನಿಮ್ಗೆ ಚಾನ್ಸೇ ಇಲ್ಲ ಅಂತ ಹೇಳಿ. ಯಾರಿಗೆ? ಅಂಬೇಡ್ಕರ್ ವಾದಿಗಳಿಗೆ, ಕಮ್ಯುನಿಸ್ಟರಿಗೆ, ವಿಚಾರವಾದಿಗಳಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಮುಸಲ್ಮಾನರಿಗೆ, ಕ್ರೈಸ್ತರಿಗೆ, ಒಟ್ಟು ಬಹುಜನರಿಗೆ ನಿಮ್ಗೆ ಮೀಡಿಯಾನೇ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಗೆ ಮೀಡಿಯಾ ಇದೆ. ಆ ಮೀಡಿಯಾನ ಅಲರ್ಟ್ ಮಾಡಬೇಕಾಗಿದೆ. ಮೀಡಿಯಾದಲ್ಲಿ ಕೆಲಸ ಮಾಡೋರು ನಾವು. ಆದ್ರೆ ಮೀಡಿಯಾದಲ್ಲಿ ನಮ್ದು ಲೀಡಿಂಗ್ ರೋಲ್ ಇಲ್ಲ, ವರ್ಕಿಂಗ್ ರೋಲ್ ಇದೆ. ನಮ್ಮಲ್ಲಿ ಪತ್ರಕರ್ತರಿದ್ದಾರೆ, ಕ್ಯಾಮ್ರಾಮನ್ಗಳಿದ್ದಾರೆ, ಪ್ರಿಂಟ್ ಮಾಡೋರಿದ್ದಾರೆ. ಅದಕ್ಕೆ ನಮ್ದೇ ಆದ ಮೀಡಿಯಾನ, ಸೊ ಮಾಸ್ ಮೀಡಿಯಾನ ಕ್ರಿಯೇಟ್ ಮಾಡಬೇಕಾಗಿದೆ. ನಾಳೆ ಫೆಬ್ರವರಿ 3ನೇ ತಾರೀಕಿಗೆ 502 ಪುಟದ ಸನಾತನ ಸಂವಿಧಾನವನ್ನು ಚರ್ಚೆ ಸಲುವಾಗಿ ಏನು ಬಿಡುಗಡೆ ಮಾಡ್ತಾ ಇದಾರಲ್ಲ, ಆ ಗಳಿಗೆಯಲ್ಲಿ ಏನ್ ಮಾಡ್ಬೇಕು? ಯಾಕಂದ್ರೆ ನೋಡ್ತಾ ಸುಮ್ಮನೆ ಇನ್ನು ಮೇಲೆ ಬರೋ ಸಾಧ್ಯತೆ ಇರೋದ್ರಿಂದ ಎಲ್ಲ ಸಂಘಟನೆ ಲೀಡರ್ಗಳಿಗೆ ಅಪೀಲ್ ಮಾಡೋದೇನೆಂದ್ರೆ, ನೀವು ಯಾವ ತಾಲೂಕದಾಗ ಇರ್ತೀರಿ, ಯಾವ ಜಿಲ್ಲೆದಾಗ ಇರ್ತೀರಿ, ಯಾವ ಏರಿಯಾದಲ್ಲಿ ಇರ್ತೀರಿ, ಒಂದು ಅಫಿಷಿಯಲ್ ಟಿವಿ ಚಾನಲ್, NDTV ಆಗಿರ್ಲಿ ಅಥವಾ ಯಾವುದೇ ನ್ಯಾಷನಲ್ ಚಾನಲ್ ಆಗಲಿ, ರಿಜಿಸ್ಟರ್ಡ್ ಚಾನಲ್, ಯೂಟ್ಯೂಬ್ ಚಾನಲ್, ರಿಜಿಸ್ಟರ್ಡ್ ಚಾನಲ್ ಆಕ್ಚುಲಿ ಡೌನ್ಲೋಡ್ ಮಾಡ್ರಿ. ಅವ್ರ ಹೊಸ ಸಂವಿಧಾನ ಘೋಷಣೆ, ಹೊಸ ರಾಷ್ಟ್ರದ ಘೋಷಣೆಯನ್ನ. ಸೊ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ನಾವು. ಭಾರತವನ್ನ ಒಂದು ದೇಶದಲ್ಲಿ ಇನ್ನೊಂದು ದೇಶದ ಕಟ್ಟಿದ್ದನ್ನ, ದೇಶದ್ರೋಹಿ ಪ್ರಕರಣವನ್ನ ಅಟ್ಲೀಸ್ಟ್ ರಾಯಚೂರು ಜಿಲ್ಲೆ, ಉತ್ತರ ಕರ್ನಾಟಕದ ಬಹುತೇಕ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ನಾವು ರಿಜಿಸ್ಟರ್ ಮಾಡ್ಬೇಕು ಅವತ್ತು ಅಂತ. ಯಾರು ಅನ್ಬೋದು ಇದು ಹೆಂಗಾಗತ್ರಿ, ಅಮಿತ್ ಶಾ ಅವ್ರ ಮೇಲೆ ಮಾಡಕ್ ಹೆಂಗಾಗುತ್ತೆ ಅಂತ. ಆ ರೀತಿ ಆಕ್ಚುಲಿ ಅಮಿತ್ ಶಾ ಅಲ್ಲಿರ್ತಾರೆ, ಪ್ರಧಾನಿಯವರು ಅಲ್ಲಿರ್ಬೋದು, ಅಥವಾ ಮೋಹನ್ ಭಾಗವತ್ ಅಲ್ಲಿರ್ಬೋದು, ಆಮೇಲೆ ದೊಡ್ಡ ದೊಡ್ಡ ಮಠಾಧೀಶರು ಅಲ್ಲಿರ್ತಾರೆ. ಕೇಸ್ ಆಗ್ತವೆ ಅಂತ ಕೇಳ್ಬೋದು. ನಾವು ಈ ರೀತಿ ಥಿಂಕ್ ಮಾಡದೆ, ವಿಚಾರ ಮಾಡದೆ ಮೂರ್ಖತನ. ಕಾನೂನು ಮುಂದೆ ಎಲ್ಲರೂ ಸಮಾರು. ಅಪರಾಧ ಮಾಡಿದಾಗ ಅವನ ಮೇಲೆ FIR ಮಾಡಬೇಕಂತದ ಕಾನೂನು ಅದಲ್ಲ, ಸಂವಿಧಾನದ ಕಾನೂನು ಅದ ಅಂತ. ಕಳೆದ 3-4-5 ವರ್ಷಗಳ ಹಿಂದೆ ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ತಮ್ಮ ಸೋಮಶೇಖರ್ ರೆಡ್ಡಿ ತಲವಾರು ಹಿಡ್ಕೊಂಡು ಭಾಷಣ ಮಾಡ್ತಾರೆ. ಯಾರು ಉದ್ದೇಶಿ? ಮುಸಲ್ಮಾನರು ಉದ್ದೇಶಿ ಅಂತ. ನಾವು ಬಾಯಿ ಮಾತಿನಿಂದ ಹೇಳ್ತಾ ಇದೀವಿ, ನೀವು ಕೇಳದೆ ಹೋದ್ರೆ ತಲವಾರ್ಲಿಂದ ನಿಮ್ಮ ಶಿರಚ್ಛೇದನ ಮಾಡ್ತೀವಿ. ನಿಮಗೆ ಪ್ರಚಾರ ಮಾಡ್ತಕ್ಕಂಥ ಕಮ್ಯುನಿಸ್ಟ್ ಓಪನ್ ಆಗಿ ರಾಯಚೂರು ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಕೊಟ್ಟಿವಿ. ಕೇಸ್ ಮಾಡ್ಲಿಕ್ಕೆ ಬರದಲ್ಲ ಅಂತ ಹೇಳಿದ್ರು ಅವರು. ಯಾಕೆ ಬರದಲ್ಲ ಕೇಸ್ ಮಾಡ್ಲಿಕ್ಕೆ? ಯಾವ ಸೆಕ್ಷನ್ ನಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತೇಳಿ 100 ಜನರು ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ ಮೇಲೆ ನಿಂತ್ಕೊಂಡು ಬಳ್ಳಾರಿಯಲ್ಲಿ ತಲವಾರು ಮುಸಲ್ಮಾನರಿಗೆ ಸಂವಿಧಾನಕ್ಕೆ ತಲವಾರು ತೋರಿಸಿ ಭಾಷಣ ಮಾಡಿದ ಸೋಮಶೇಖರ್ ರೆಡ್ಡಿ ವಿರುದ್ಧ FIR ನ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ ನಾವು ಮಾಡಿಸ್ತೀವಿ. ಮೊದಲು ಮಾಡೋ ಸಂಕಲ್ಪ ಬೇಕು ಅಂತ, ಹೋರಾಡೋ ಸಂಕಲ್ಪ ಬೇಕು. ಈ ಡೂಪ್ಲಿಕೇಟ್ ಸಂವಿಧಾನವಾದಿಗಳ ಲೆಕ್ಕಕ್ಕೆ ಬರೋದಿಲ್ಲ. ಈ ನಕಲಿ ಅಂಬೇಡ್ಕರ್ ವಾದಿಗಳಿಗಿಂತ ಸಾವರ್ಕರ್ ವಾದಿಗಳೇ ಶ್ರೇಷ್ಠ. ನಕಲಿ ಅಂಬೇಡ್ಕರ್ ವಾದಿಗಳಿಗಿಂತ ಸಾವರ್ಕರ್ ವಾದಿಗಳೇ ಶ್ರೇಷ್ಠ. ಯಾಕಂದ್ರೆ ನಮ್ಮ ಹೋರಾಟನ ಬೆಳೆಸಲಿಕ್ಕೆ ಅವ್ರು ಸಹಾಯ ಮಾಡ್ತಾರೆ. ಹೆಂಗ್ ಸಹಾಯ ಮಾಡ್ತಾರೆ ಅಂದ್ರೆ ನಮ್ಗೆ ಚಾಲೆಂಜ್ ಮಾಡ್ತಾರೆ. ನೀವು ಹೊಡೆದ್ರಿ ಅಂತ ಹೇಳ್ತಾರೆ, ಕೈನ್ಯಾಗ ಹರಿದ್ರಿ ಅಂತಾರೆ. ಈಗ ನನಗೆ ಬಂದು ಹೇಳಿದ್ರು ಅವನು ಗಡಿಪಾರು ಮಾಡ್ರಿ ಅಂತ. ಇದು ನಮ್ಮೂರು. ಪ್ರಮಾದ ಮೊದಲಿಗೆ ಕಟ್ಟಿಗೆ ಬಂದು ದಲಿತರ ಸಂವಿಧಾನದ ನೀಲಿ ಧ್ವಜವನ್ನು ಚಡ್ಡಿ ಮಾಡ್ಕೊಂಡು ಸಾವರ್ಕರ್ ಬಾಲಾಗ ಅಂಬೇಡ್ಕರ್ ಫೋಟೋ ಹಾಕಿ, ಸೊ ರಾಜ್ಯದಲ್ಲಿ 2ನೇ ಅತಿ ದೊಡ್ಡ ನೀಲಿ ಪಥ ಸಂಚಲನ ಅಂತ ಮಾಡಿದಾಗ ನಾನು ಇಲ್ಲಿದ್ದಿಲ್ಲ, ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದ್ವಿ ಟಿವಿ ಶೇಯಿಂದ.
ಇವತ್ತು ದೇಶದ್ರೋಹದ ಹೇಳಿಕೆ ಕೊಟ್ಟಿನ ಕೇಸ್ ರಿಜಿಸ್ಟರ್ ಮಾಡ್ರಿ ಪ್ರಮೋದ್ ಮುತಾಲಿಕ್ ಮೇಲೆ ಅಂತ. ಆಮೇಲೆ ಅವ್ರು ಏನ್ ಮಾಡಿದ್ರು, ಆಕ್ಚುಲಿ ಇವನು ಕಮ್ಯುನಿಸ್ಟ, ಏನಂದ್ರೆ ಅವ್ರು ಕಮ್ಯುನಿಸ್ಟ, ಇವನು ಗಡಿಪಾರು ಮಾಡ್ರಂದ್ರು. ಆಮೇಲೆ ಅದನ್ನ ನಾವು ಖಂಡಿಸ್ತೀವಿ, ಅವ್ರು ಖಂಡಿಸ್ತೀವಿ, ಹೋರಾಟ ಸ್ಟಾರ್ಟ್ ಆಯ್ತು. ಅದು ಇಲ್ಲಿ ತನಕ ಬಂತು, ಆ ವಿಷಯ ಬೇರೆ ಅಂತ. ಬಹಳ ಮುಖ್ಯವಾಗಿ ಅದನ್ನ ಕೇಳಿಸ್ಕೊಂಡು ನಾವು ಸುಮ್ಮನಿದ್ರೆ, ಇಲ್ಲೊಬ್ಬ ಇನ್ನೊಬ್ಬನ ಆಕ್ಚುಲಿ ಚಕ್ರವರ್ತಿ ಸೂಲಿ ಬೆಳೆ ಬರ್ತಾನೆ, ಇಲ್ಲೊಬ್ಬ ಯಾವನೋ ಸಾಧು ವೇಷ ಹಾಕೊಂಡು ಒಬ್ಬ ಗೂಂಡನ ಹಾಕ್ಲಿಂದ ಕರ್ಕೊಂಬಂದು ಇಲ್ಲಿ ಭಾಷಣ ಮಾಡ್ತಾರೆ. ಈ ದೇಶದ ವಿರುದ್ಧ, ನಮ್ಮ ಅಸ್ಮಿತೆಯ ವಿರುದ್ಧ, ನಮ್ಮ ನಂಬಿಕೆಗಳ ವಿರುದ್ಧ ಭಾಷಣ ಮಾಡ್ತಾರೆ. ನಾವು ಸಹಿಸಿಕೊಳ್ಳದಂಗ ಆ ಭಾಷಣ ಕೇಳಿ ಸುಮ್ಮನೆ ಇರ್ತೀವಿ ಅಂತ ಕೇಸ್ ರಿಜಿಸ್ಟರ್ ಮಾಡಿ. ಈ RSS ಅಂತ ಏನಿದೆ, ಬಹಳ ಮಂದಿಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತುಪಡಿಸ್ಕೊಳ್ಳಿಕ್ಕೆ ಹೋಗಿಲ್ಲ. ಮಹಾತ್ಮ ಗಾಂಧಿನ ಕೊಂದವರು RSS ನವರು ಅಲ್ಲ. ಇವತ್ತು ನಾವು ಹುತಾತ್ಮ ಸ್ಮರಣೆ ಮಾಡಿದೆ. ಗೋಡ್ಸೆ, ನಾಥರಾಮ್ ಗೋಡ್ಸೆ RSS ಕಾರ್ಯಕರ್ತ. ಗೌರಿ ಲಂಕೇಶನ್ ಕೊಂದವರು ಅವರೇ, ಪನ್ಸಾರನ್ ಕೊಂದವರು ಅವರೇ, ದಾಬಲ್ಕುಲ್ ಅವ್ರನ್ನ ಕೊಂದವರು ಅವರೇ. ಇದು ಕಣ್ಣೆದುರು ಬೈರಿಗೆ ಕಣ್ಣಂತ ಕೊಲೆಗಳು. MM ಕಲಬುರ್ಗಿ, ಪ್ರೊಫೆಸರ್ MM ಕಲಬುರ್ಗಿ ಅವರು ಕೊಂದರಿದೆ. ಕಣ್ಣಿಗೆ ಕಂಡಂತ FIR ಆದಂತ ದಾಖಲೆ ಆದಂತ ಕೊಲೆಗಳಿವು. ಈ ರೀತಿ ನೂರಾರು ಸಾವಿರಾರು ಜನ ಯೋಧರನ್ನ, ಹೋರಾಟಗಾರರನ್ನ, ಸಂಶೋಧಕರನ್ನ, ಪ್ರಜಾಪ್ರಭುತ್ವವಾದಿಗಳನ್ನ, ಸಂವಿಧಾನವಾದಿಗಳನ್ನ, ಕ್ರಾಂತಿಕಾರಿಗಳನ್ನ ಯಾವುದೋ ನೆಪದಲ್ಲಿ ತಮ್ಮ ಚಾಣಕ್ಯ ವಿದ್ಯಂತ ಏನಂತಾರಲ್ಲ, ಅದೊಂದು ವಿಷಮಂತ್ರ ಮೋಸದಿಂದ ಸಾವಿರ ಸಂಖ್ಯೆಯಲ್ಲಿ ಈ ದೇಶದಲ್ಲಿ ಕೊಂದಾಕಿದ್ದಾರೆ. ಜೊತೆಗೆ ಒಂದು ಸಂಘ ಚೆನ್ನಾಗಿತ್ತಂದ್ರೆ ಅದು ಹೋರಾಡ್ತಿತ್ತು ದಲಿತರ ಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಆದಿವಾಸಿಗಳ ಪರವಾಗಿ, ಸಮಾಜ ಸ್ವಾಸ್ಥ್ಯದ ಪರವಾಗಿ ಹೋರಾಡ್ತಿದ್ರೆ ಆ ಸಂಘನ ಹೆಂಗೆ ಡಿವೈಡ್ ಮಾಡ್ಬೇಕಂತ ಅವ್ರ ಪ್ಲಾನ್. ಇದೊಂದು ವಿಷದ ಬಳ್ಳಿ, ಇದೊಂದು ವಿಷ ಸರ್ಪ, ಒಂದು ವಿಷ ಜಾಲ ಇದು. ಹಾಗಾಗಿ ಇದರ ವಿರುದ್ಧ ನಾವು ಪ್ರತಿ ಹಳ್ಳಿಯಲ್ಲಿ, ಗಲ್ಲಲ್ಲಿ, ಪಟ್ಟಣದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು, ಅದನ್ನ ತಡಿಬೇಕು, ಅದನ್ನ ದೂರ ತಳ್ಳಲೇಬೇಕಂತ ಹೇಳ್ತಾನೆ. ಒಂದು ಮುಖ್ಯವಾದ ವಿಷಯ ನಾವು ಮಾತಾಡಲೇಬೇಕಾಗಿದೆ. ಏನಂದ್ರೆ, ಇಂಥದ್ದೊಂದು ಕೊಲೆಗಾರ, ಭಾರತ ದೇಶದ ರಾಷ್ಟ್ರಪಿತನನ್ನೇ ಕೊಂದಂತ ಒಂದು ಗೂಂಡಾ ಸಂಘಟನೆ, ಒಂದು ಭಯೋತ್ಪಾದಕ ಸಂಘಟನೆ, ಜಗತ್ತಿನಲ್ಲಿ ಅತಿ ದೊಡ್ಡ ಭಯೋತ್ಪಾದಕ ಸಂಘಟನೆ ಅಂತೇಳಿ ಸ್ಟಡಿ ಆಗಿದೆ ಇದರ ಮೇಲೆ. ಇಂಥದ್ದೊಂದು ಭಯೋತ್ಪಾದಕ ಸಂಘಟನೆಗೆ, ಗುಂಡಾ ಸಂಘಟನೆಗೆ, ಭಯೋತ್ಪಾದಕ ಸಂಘಟನೆಗೆ ಸರ್ಕಾರಿ ನೌಕರದಾರರು ಸೇರ್ಬೋದು ಅಂತ ಕಾನೂನು ಮಾಡಿದ್ದಾರೆ. ಮೊದಲ ಮಹಾತ್ಮ ಗಾಂಧಿನ ಕೊಂದ ಮೇಲೆ ಈ RSS ನ ಬ್ಯಾನ್ ಮಾಡಿದ್ರು. ಮಹಾತ್ಮ ಗಾಂಧಿನ ಕೊಂದ ಮೇಲೆ ಈ RSS ನ ಬ್ಯಾನ್ ಮಾಡಿದ್ರು. ಈ ಸಂಘ ಡೇಂಜರ್ ಅದ, ಇದು ದೇಶದ ವಿರುದ್ಧ ಅದ, ಇದು ಭಯೋತ್ಪಾದಕ ಸಂಘಟನೆ, ಟೆರರಿಸ್ಟ್ ಸಂಘಟನೆ ಅಂತೇಳಿ ಇದನ್ನು ಬ್ಯಾನ್ ಆಗಿತ್ತು. ಆಮೇಲೆ ಬ್ಯಾನ್ ತೆಗೆದು ಕೆಲಸ ಮಾಡಿ ಶುರುವಾಯ್ತು, ಮತ್ತೆ ಬ್ಯಾನ್ ಮಾಡಿದ್ರು, ಮತ್ತೆ ಶುರುವಾಯ್ತು. ಯಾವಾಗ BJP 2014 ಅದಕ್ಕೆ ಬಂತು, BJP ಅಂದ್ರೆ ಅದರ ಮುಖ ಇದ್ದಂಗ, ಅದು ತಪ್ಪಿದ್ದಂಗ, ಒಳಗಿರೋದು ಸಂಪೂರ್ಣ RSS. ಆಮೇಲೆ ಆಕ್ಚುಲಿ ಇಂದಿರಾ ಗಾಂಧಿ ಟೈಮಲ್ಲಿ ಅದಕ್ಕೊಂದು ನಿಷೇಧ, ನಿರ್ಬಂಧ ಮಾಡಿದ್ರೆ ಏನಂತ, ಕೇಂದ್ರ ಸರ್ಕಾರದ ನೌಕರದಾರರು, ರಾಜ್ಯ ಸರ್ಕಾರದ ನೌಕರದಾರರು ಯಾರು RSS ಸೇರಬಾರ್ದು ಅಂತ. ಆದ್ರೆ DSS ಸೇರಬಾರ್ದು ಅಂತ ಎಲ್ಲೇರಾದನು, ರೈತ ಸಂಘ ಸೇರಬಾರ್ದು ಅಂತ ಎಲ್ಲೇರಾದನು, ಕಮ್ಯುನಿಸ್ಟ್ ಪಾರ್ಟಿ ಸೇರಬಾರ್ದು ಅಂತ ಎಲ್ಲೇರಾದನು. ಅದನ್ನ ನಮ್ಮ ನೌಕರು ಒಂದು ಜೆಂಡಾ ಕಟ್ರಿ, ಒಂದು ಸ್ವಲ್ಪ ಕರಪತ್ರ ಹಂಚಿ, ಒಂದು 10 ರೂಪಾಯಿ ಚಂದ ಕೊಡ್ರಿ, ಸ್ವಲ್ಪ ಪ್ರಚಾರ ಮಾಡಿ, ಸ್ವಲ್ಪ ಹುಡುಗ ಸರ್ ನಾವು ನೌಕರಿ ಮಾಡ್ತೀವಿ, ನೌಕರಿ ಹೋದ್ರೆ ಹೆಂಗ. ಈಗ ಅವ್ರೇನ್ ಮಾಡಿದ್ದಾರೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸಾರ್ವಜನಿಕ ನಿಗಮ ಮಂಡಳಿ ಇಲ್ಲಿರ್ತಕ್ಕಂಥ ಎಲ್ಲಾ ಸರ್ಕಾರಿ ನೌಕರರು RSS ನ ಮೆಂಬರ್ ಆಗಬಹುದು ಅಂತ ಕಾನೂನು ಮಾಡಿದ್ದಾರೆ. ಅಂದ್ರೆ ಹೊಸ ಸಂವಿಧಾನ ಚಾಲನೆ ಅಂತ ಅರ್ಥ ಇದು. ಇದನ್ನು ಸಂಪೂರ್ಣ ವಿರೋಧ ಮಾಡ್ಬೇಕು ನಾವು. ನೀವು RSSಗೆ ಅನಿರ್ಬಂಧಿತ ಪ್ರವೇಶಕ್ಕೆ ದಾರಿ ಮಾಡಿದ್ರೆ, ಕಾನೂನು ಮಾಡಿದ್ರೆ ಅದನ್ನು ವಾಪಸ್ ತಗೊಳ್ಳಿ. ಯಾವುದೇ ಸರ್ಕಾರಿ ನೌಕರ ಟೆರರಿಸ್ಟ್ ಆರ್ಗನೈಸೇಷನ್ ಸೇರಂಗಿಲ್ಲ ಅಂತ ನಾವು ಫೈಟ್ ಮಾಡಬೇಕಾಗಿದೆ. ಜೊತೆಗೆ ನೌಕರರ ಪ್ರಜಾಸತ್ತಾತ್ಮಕ ಹಕ್ಕನ್ನು ಗೌರವಿಸಬೇಕಾಗಿದೆ. ಅನ್ನೋದ್ರ ಜೊತೆಗೆ ಕೆಲವು ಮಾತುಗಳನ್ನ ನಾನು ಹೇಳಬೇಕಾಗಿದೆ. ಅದೇನಂದ್ರೆ, ಬಂಧುಗಳು, ಈ ಸಮಾವೇಶದಲ್ಲಿ ಬಂದಂತ ಎಲ್ಲ ಸಲಹೆ ಸೂಚನೆಗಳನ್ನ, ಚರ್ಚೆಗಳನ್ನ, ಅಭಿಪ್ರಾಯಗಳನ್ನು ತಗೊಂಡು ಈ ಸಮಾವೇಶದ ನಂತರ ಮತ್ತೆ ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತೆ ಮೀಟಿಂಗ್ ಕರೆಯೋದು, ಅದೊಂದು ರಾಯಚೂರಿನಲ್ಲಿ ಮೀಟಿಂಗ್ ಆಗಲಿ, ಮತ್ತೆ ಸಿನ್ನೂರು ಮೀಟಿಂಗ್, ಲಿಂಗಸೂರು ಮೀಟಿಂಗ್ ಆಗಲಿ ಕರೆದು ಈ ಒಕ್ಕೂಟವನ್ನು ಮುಂದುವರಿಸಬೇಕಂತ. ಎಲ್ಲಿವರೆಗೆ ಈ ವರ್ಣಾಶ್ರಮವಾದಿಗಳು, ಈ ಜಾತಿವಾದಿಗಳು, ಈ ಕೋಮುವಾದಿಗಳು, ಈ ಮನುಷ್ಯ ಧರ್ಮ ವಿರೋಧಿಗಳು ಸಂಪೂರ್ಣ ನಾಶ ಆಗೋದಿಲ್ಲ, ಅಲ್ಲಿವರೆಗೆ ಈ ಮಿಲಿಟರಿ ನಾವು ಡಿಸಲ್ವ್ ಮಾಡಬಾರ್ದು ಅಂತ. ಇದು ಮಿಲಿಟರಿ ನಮ್ದು ಅಲ್ಲ, ಈ ಒಕ್ಕೂಟ ಅನ್ನೋದು ಮಿಲಿಟರಿ. ಇದು ನಮ್ಮ ಕೈಲಿ ಬಂದೂಕಿಲ್ಲ, ಬಡಿಗಿಲ್ಲ, ಬಂದೂಕು ಬಡಿಗಿಡ ನಮ್ಗೆ ಬೇಕಾಗಿಲ್ಲ. ಜನರನ್ನು ಜೋಡಿಸೋಣ, ಕೈನ ಹಿಡ್ಕೋಣ. ಅವರು ಆಕ್ಚುಲಿ ಇವತ್ತು ಬಡಿಗಿಡಿದ್ದಾರೆ RSS ನವರು. ಅವರು ಮೆರವಣಿಗೆ ಮಾಡ್ಬೇಕಾದ್ರೆ ಕೈಲಿ ಬಡಿಗಿಡ್ಕಂತಾರೆ, ತಲವಾರು ಹಿಡ್ಕೊಂತಾರೆ. ಉಳಿದವರು ಅದ್ರ ಮೇಲೆ ಹೂವು ಹಾಕ್ತಾರೆ. ಯಾಕಂದ್ರೆ ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ, ದೇಶಭಕ್ತಿ ಹೆಸರಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಅದನ್ನು ಸಂಪೂರ್ಣ ತಡಿಬೇಕಾಗಿದೆ. ಜೊತೆಗೆ ಒಂದು ಸಭೆ ಮಾಡಿ ಈ ಒಂದು ಫ್ಯಾಸಿಸ್ಟ್ ವಿರೋಧಿ ಒಕ್ಕೂಟದ ಕಮಿಟಿಗಳನ್ನ ಕರ್ನಾಟಕ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿಗಿಂತ ಬಹಳ ಮುಖ್ಯವಾಗಿ ಪ್ರತಿ ಗ್ರಾಮದಲ್ಲಿ ಕಟ್ಟಬೇಕಾಗಿದೆ. ಅಲ್ಲಿ ಯಾವ್ದಾದ್ರು ಒಂದು ಚರ್ಚಿನ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರೆ ಆ ಚರ್ಚಿನ ಜನರ ಕೆಲಸ, ಅದರ ರಕ್ಷಣೆ ಎಲ್ಲ. ಭಾರತದ ಸಂವಿಧಾನ ಒಪ್ತಕ್ಕಂಥ ಎಲ್ಲರ ಕೆಲಸ ಆ ಚರ್ಚನ್ನ ರಕ್ಷಣೆ ಮಾಡೋದು, ಅದರ ಸಂರಕ್ಷಣೆ ನಿಲ್ಲುವುದು ಅನ್ನೋ ಮಾತನ್ನ ಹೇಳಕ್ಕೆ ಇಲ್ಲಿ ನಾನು ಬಯಸ್ತೀನಿ. ಅದೇ ರೀತಿ ಎಲ್ಲಾದ್ರೂ ಮಸೀದಿಗಳ ಮೇಲೆ ದಾಳಿ ಆದ್ರೆ ಇಡೀ ಒಕ್ಕೂಟದವ್ರು ಅಲ್ಲಿ ಹೋಗ್ಬೇಕು.
ದಲಿತರ ಮೇಲೆ ದಾಳಿ ಆದರೆ ಇಡೀ ಒಕ್ಕೂಟದವರಲ್ಲಿ ಹೋಗಬೇಕು. ಈ ದೇಶದ ಯಾವುದೇ ಆಶಯ ಜನಾಂಗದ ಮೇಲೆ ದಾಳಿ ಆದರೂ ನಾವೆಲ್ಲರೂ ಒಟ್ಟಿಗೆ ಹೋಗಿ ನಿಲ್ಲುವಂತ, ಹೋರಾಡುವಂತ, ಗೆಲ್ಲುವಂತ ಒಂದು ಛಾತಿ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದು ಈ ಒಕ್ಕೂಟವನ್ನ ಮುಂದುವರಿಸೋದ್ರ ಮೂಲಕ ಅನ್ನುವಂಥ ಮಾತನ್ನು ಹೇಳ್ತಾನೆ. ಈ ಸಮಾವೇಶದಲ್ಲಿ ಜೊತೆಗೊಂದು ಮಾತಾಡಬೇಕಂತ ಇಷ್ಟಲ್ಲಿ ಇಲ್ಲಿ ಆಕ್ಚುಲಿ ಲಿಂಗಸೂರಿನಲ್ಲಿ ಅಟ್ಟೆಯಲ್ಲಿ RSS ಮಾಡ್ತಾ ಇದ್ದಾರೆ ಮೆರವಣಿಗೆ, ಪ್ರಮೋದ್ ಮುದ್ದಲಿ ಕದಿದು ಅಂತ ಹೇಳ್ತಾರೆ. ಆದ್ರೆ ಅಪ್ಪಿತಪ್ಪಿ ಕೂಡ ಅವ್ರ ಜನ್ಮದಲ್ಲಿ ಅಥವಾ ಇಲ್ಲಿ ಅಪ್ಪಿತಪ್ಪಿ ಕೂಡ ನಂದಾವಡಿಗೆ ಮತ್ತು NRBC ಸೇರಿ 4,600 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಲಿಂಗಸೂರು ತಾಲೂಕೊಂದರಲ್ಲಿ ನೀರಾವರಿ ಇಲಾಖೆಯಲ್ಲಿ 4,600 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಆ ಭ್ರಷ್ಟಾಚಾರ ಮಾಡಿದ್ದು ನಂಬರ್ 1 ಅಂದ್ರೆ ಇಲ್ಲಿನ ಶಾಸಕರು, ಅವ್ರು BJP. ಎಲ್ಲಾದ್ರೂ RSSನವರು, ಬಜರಂಗ ದಳದವರು, BJP ಅವರು ಇದರ ತನಿಖೆ ಆಗಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟದ್ದು ನೋಡ್ರಿ ನೀವು. ಒಂದು 4,600 ಕೋಟಿ ಭ್ರಷ್ಟಾಚಾರ ಏನಾಗಿದೆ, ಆ ಮಾಡಿದ ಕಂಪನಿ ಆಕ್ಚುಲಿ ಮಾನಪ್ಪ ವಚಲ್ ಅವ್ರ ಕಂಪನಿ, BJP ಸರ್ಕಾರ, ವಿಜೇಂದ್ರ ಕೂಡ ಪಾರ್ಟ್ನರ್ ಅಂತೇಳಿ ನಾವು ಕರ್ನಾಟಕ ರೈತ ಸಂಘದವರು, CPML ರೆಡ್ ಸ್ಟಾರ್ನವರು, ದಲಿತ ಸಂಘಟನೆಯವರು ನಾವು ಈ ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ದು, ಪ್ರಶ್ನೆ ಮಾಡಿದ್ದು. ಈ ಜಿಲ್ಲೆಯಲ್ಲಿ 5,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದ್ರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ RSS. ಯಾರು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾರೋ ಅವ್ರನ್ನ ಗಡಿಪಾರು ಮಾಡಿದಂತ ಸ್ಟೇಟ್ಮೆಂಟ್ ಕೊಡ್ತಾರಂದ್ರೆ RSS ಏನಂತ ಅರ್ಥ ಮಾಡ್ಕೊಳ್ಬೇಕು, ಇದು ನೆನಪಿಡಬೇಕಾದ ವಿಚಾರ ಅಂತ ಹೇಳ್ತಾ ಈ ಸಮಾವೇಶದ ನಿರ್ಣಯಗಳು, ಮೊದಲನೇದಾಗಿ ಹಿಂದೂ ರಾಷ್ಟ್ರ ನಿರ್ಮಾಣ ವಿರೋಧಿಸಿ ಹೋರಾಡುವುದು. ಯಾವುದೇ ಕಾರಣಕ್ಕೂ ಹಿಂದೂ ರಾಷ್ಟ್ರವನ್ನು ಒಪ್ಪಬಾರದು, ಇದರ ವಿರೋಧಿಸಿದ ಹೋರಾಟವನ್ನು ಮುಂದುವರಿಸಬೇಕು. ಜೊತೆಗೆ ಸನಾತನ ಸಂವಿಧಾನ ಒಂದು ದೇಶದ್ರೋಹ ಎಂದು ನಾವು ಘೋಷಣೆ ಮಾಡಬೇಕು. ಸನಾತನ ಸಂವಿಧಾನ ಯಾರೇ ಘೋಷಣೆ ಮಾಡಿದ್ರು ಅದನ್ನು ದೇಶದ್ರೋಹ ಅಂತ ಘೋಷಣೆ ಮಾಡಬೇಕು. ಸಿಟಿಜನ್ಸ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ಮಾಡಿದ್ದಾರೆ ಅದನ್ನು ಸಂಪೂರ್ಣ ಹಿಂಪಡಿಬೇಕಂತೇಳಿ ಒತ್ತಾಯಿಸಿ ನಾವು ಹೋರಾಟವನ್ನ ಮುಂದುವರಿಸಬೇಕು ಅಂತ. ದೇಶ ಮಟ್ಟದಲ್ಲಿ ರಾಷ್ಟ್ರೀಯ ಜಾತಿ ಜನಗಣತಿ ಸಲುವಾಗಿ ಒತ್ತಾಯಿಸಬೇಕು ಅಂತ. ಜಾತಿ ಗಣತಿ ಆಗ್ಲಿ ಅಂದ್ರೆ BJP ಅವರು ಬೇಡ ಅಂತಾರೆ. ಜಾತಿ ಗಣತಿ ಆಗ್ಲಿ, ಯಾವ ಜಾತಿಯರು ಎಷ್ಟಿದೀವಿ, ಯಾವ ಜಾತಿಯರ ಕೈಲಿ ಎಷ್ಟು ಭೂಮಿ ಅದ, ಯಾವ ಜಾತಿಯರ ಕೈಲಿ ಎಷ್ಟು ಅಂಗಡಿ ಅದಾವ, ಯಾವ ಜಾತಿಯರ ಕೈಲಿ ಎಷ್ಟು ಫ್ಯಾಕ್ಟ್ರಿ ಅದಾವ, ಯಾವ ಜಾತಿಯರ ಖಾತೆಗೆ ಎಷ್ಟು ರೊಕ್ಕ ಅಂತ ಗೊತ್ತಾಗುತ್ತೆ. ಜಾತಿ ಜನಗಣತಿ ಆಗ್ಲಿ ಅಂತ ನಾವು ಕೇಳ್ತಿದೀವಿ, ಬಟ್ ಅಪ್ಪಿತಪ್ಪಿ ಕೂಡ ಸಪೋರ್ಟ್ ಮಾಡ್ತಿಲ್ಲ, ಇದು ಆಗ್ಬಾರ್ದು ಅಂತ. ಭಾರತದ ದೇಶ ಮಟ್ಟದಲ್ಲಿ ಸಾರ್ವತ್ರಿಕ ಜಾತಿ ಜನಗಣತಿ ಆಗ್ಲೇಬೇಕು, ಇದು ಲಿಂಗಸೂರು ಸಮಾವೇಶದ ಒತ್ತಾಯ. ಜೊತೆಗೆ ಅಂಬೇಡ್ಕರ್ ವಿರೋಧಿ ಅಮಿತ್ ಶಾ ರಾಜೀನಾಮೆಗೆ ಈ ಸಮಾವೇಶ ಒತ್ತಾಯಿಸುತ್ತದೆ. ಆಮೇಲೆ ಒಂದೇ ದೇಶ ಒಂದೇ ತೆರಿಗೆ ಒಂದೇ ಎಲೆಕ್ಷನ್ ಅಂತ ಏನ್ ತಂದಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ, ಅದನ್ನ ಯಾವುದೇ ಕಾರಣಕ್ಕೂ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ. ಆಮೇಲೆ 4 ಕಾರ್ಮಿಕ ಕಾಯ್ದೆಗಳನ್ನ ಏನ್ ತಂದಿದ್ದಾರೆ ಅವನ್ನ ಕೂಡಲೇ ರದ್ದು ಮಾಡಬೇಕು, ಹಳೆ ಕಾರ್ಮಿಕ ಕಾಯ್ದೆಗಳನ್ನೇ ಮುಂದುವರಿಸಬೇಕು, ಇದು ಈ ಸಮಾವೇಶದ ಮತ್ತೊಂದು ನಿರ್ಣಯ. ಜೊತೆಗೆ ಎಕನಾಮಿಕ್ ರಿಸರ್ವೇಶನ್ ಅಂತ ಏನಾದ್ರು ಆರ್ಥಿಕ ಮೀಸಲಾತಿ ಅದು ರದ್ದು ಮಾಡಲೇಬೇಕು. 10% ಕೊಟ್ಟಿದ್ದಾರೆ, ಯಾರು ಹೋರಾಟ ಮಾಡಿಲ್ಲ ಅವರು 10% ತಗೊಂಡಿದ್ದಾರೆ, ಅದು ನಿಲ್ಲಿಸಬೇಕು. ಈಗಿರ್ತಕ್ಕಂಥ ಸಾಮಾಜಿಕ ಮೀಸಲಾತಿ, ಜನಸಂಖ್ಯೆ ಆಧಾರಿತ ಮೀಸಲಾತಿನ ಸಾರ್ವತ್ರಿಕ ಕ್ಷೇತ್ರದಲ್ಲಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ತರಲೇಬೇಕು. ಅದರ ಸಲುವಾಗಿ ನಾವು ಕೂಡಿ ಹೋರಾಟವನ್ನು ಮುಂದುವರಿಸಲೇಬೇಕು ಅಂತ. ಜೊತೆಗೆ ಈಗಾಗಲೇ ಹೇಳಿದ್ದೀನಿ, ಸರ್ಕಾರಿ ನೌಕರರು RSS ಸೇರುವ ನಿರ್ಧಾರ ಕೈ ಬಿಡಲು ಒತ್ತಾಯಿಸಿ ಅಂತೇಳಿ ಇದು ಕೂಡ ಒಂದು ರೆಸಲ್ಯೂಷನ್ ನಮ್ದು. ಕಾಯ್ದೆಗೆ ಒಂದು ಬಿಲ್ ಮಾಡಿ ಒಂದು 51 ಅಮೆಂಡ್ಮೆಂಟ್ ಮಾಡಿ ಕಳಿಸ್ತಾ ಇದ್ದಾರೆ. ಅದಕ್ಕೆ ಪರ್ಯಾಯವಾಗಿ ಸನಾತನ ಬೋರ್ಡ್ ಅಂತ ಮಾಡಿದ್ದಾರೆ. ಅವರು ಸನಾತನ ಬೋರ್ಡ್ ಅಂತ ಮಾಡಿ ಈ ದೇಶದ ಎಲ್ಲಾ ಗುಡಿ ಗುಂಡಾರ ಮಠ ಗದ್ದಿಗಳೆಲ್ಲ ಅವರಿಗೆ ಒಪ್ಪಿಸ್ಬೇಕಂತ ಕಾನೂನು ಮಾಡಿ. ಇನ್ಮೇಲೆ ಆಕ್ಚುಲಿ ಸನಾತನ ಬೋರ್ಡ್ ಆಗಿದೆ, ಭಾಷಣದಲ್ಲಿ ಮರ್ತಿದ್ದೆ. ವಕ್ಫ್ ಬೋರ್ಡ್ ಅಂತ ಏನು ಕಾನೂನು ಇತ್ತಲ್ವ, ಈಗ ಸನಾತನ ಬೋರ್ಡ್ ರಚನೆ ಮಾಡಿದ್ದಾರೆ. ಈಗ ಅದಕ್ಕೆ ಬೇಕಾದ ಎಲ್ಲ ಪ್ರೊಸೀಡಿಂಗ್ಸ್ ತಯಾರು ಮಾಡಿ ಮೋಸ್ಟ್ಲಿ 2 ದಿವಸದಲ್ಲಿ ಡೆಲ್ಲಿಗೆ ಹೋಗುತ್ತೆ. ಈಗ ವಕ್ಫ್ ಬೋರ್ಡ್ ನ ಡಿಸಾಲ್ವ್ ಮಾಡ್ಲಿಕ್ಕೆ ಏನ್ ಬೇಕು ಅದಕ್ಕೆಲ್ಲ ಅಮೆಂಡ್ಮೆಂಟ್ ಮಾಡಿದ್ದಾರೆ, 51 ಅಮೆಂಡ್ಮೆಂಟ್ ಕಳಿಸಿದ್ದಾರೆ. ಈಗಿನ್ನು ಈ ಕಡೆ ಸನಾತನ ಬೋರ್ಡ್ ಅಂತ ರಚನೆ ಮಾಡಿದ್ದಾರೆ. ಇನ್ನು ಮುಂದೆ ಆ ಸನಾತನ ಬೋರ್ಡ್ ಅಪ್ರೂವಲ್ ಆಯ್ತಂದ್ರೆ ನಿಮ್ ತಂದೆ ತಾಯಿ ಗದ್ದಿಗೆ ಚೆನ್ನಾಗಿದ್ರೆ ಅದಕ್ಕೆ 4 ಆಣೆ ಅಥವಾ ₹1 ದಕ್ಷಿಣ ಬರ್ತಿದ್ರೆ ಆ ಗದ್ದಿಗೆ ಸಹಿತ ನೀವು ಊದಿನ ಕಡೆ ಹೆಚ್ಚಂಗಿಲ್ಲ, ಅದನ್ನೆಲ್ಲ ಪೂರ್ತಿ ಅವ್ರ ಕೈಗೆ ಹೋಗ್ತಾ RSSನವ್ರ ಕೈಗೆ. ಗುಡಿ ಗುಂಡಾರ ಮಠ ಹೌದು ಅಲ್ಲ ಪೂರ್ತಿ ಆ ಬೋರ್ಡ್ಗೆ ಸೇರ್ಪಡೆ ಆಗುತ್ತೆ, ಅದನ್ನ ಮೇಂಟೈನ್ ಮಾಡೋರು ಅವರು, ಇದು ನೆನ್ಪಿಡ್ಬೇಕಾಗಿದೆ. ಅದಕ್ಕೆ ಈ ಸನಾತ್ ಬೋರ್ಡ್ ಅನ್ನ ಡಿಸಾಲ್ವ್ ಮಾಡಬೇಕು, ಇದು ಕೂಡ ದೇಶದ್ರೋಹಿ ಕೆಲಸ ಅಂತೇಳಿ ಇದೊಂದು ನಿರ್ಣಯ ಆಗಿದೆ. ಜೊತೆಗೆ ಆಕ್ಚುಲಿ ರೈತರ MSP ಕಾನೂನು ಸಲುವಾಗಿ ಹೋರಾಟ ಆಗಿದೆ. ರೈತರಿಗೆ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು, ಅದಕ್ಕೊಂದು ಕಾನೂನು ಮಾಡಿ ಲೀಗಲ್ ಸೆಕ್ಯೂರಿಟಿ ಬೇಕಂತ ಏನು ಹೋರಾಟ ನಡೆದಿದೆ. ಸೊ ಆ ಹೋರಾಟವನ್ನು ಸರ್ಕಾರ ಮನಸ್ಲೇಬೇಕು, ಅದು ರೈತರ ಹಕ್ಕು, ಅದು ಕಾನೂನು ಆಗ್ಬೇಕು ಅನ್ನೋದು ಕೂಡ ಈ ಸಮಾವೇಶದ ಒಂದು ಒತ್ತಾಯ. ಜೊತೆಗೆ ನಂದಾವಡಿಗೆ NRBC ಕಾಮಗಾರಿಗಳ ಭ್ರಷ್ಟಾಚಾರದ ಮೇಲೆ ತನಿಖೆ ಆಗಲಿ. ಜೊತೆಗೆ ರಾಯಚೂರಿನಲ್ಲಿ ಕಳೆದ 700 ದಿನಗಳಿಗಿಂತ ಮೇಲ್ಪಟ್ಟು ಆಗಿದೆ ಏಮ್ಸ್ ಬೇಕು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗಾಗಿ ರಾಯಚೂರಿನಲ್ಲಿ 900 ದಿನಗಳಿಂದ ಹೋರಾಟ ನಡೆದಿದೆ. ಸೊ ಯಾಕೆ ಕೊಡ್ಲಿಕ್ಕೆ ಆಗ್ತಿಲ್ಲ? ರಾಯಚೂರಿಗೆ ಏಮ್ಸ್ ಯಾಕೆ ಬೇಡ? ರಾಯಚೂರು ಇಂಡಿಯಾದಲ್ಲಿ ಇಲ್ವಾ? ರಾಯಚೂರು ಟ್ಯಾಕ್ಸ್ ಕಟ್ತಿಲ್ಲ. ಈ ಪ್ರಶ್ನೆ ಇಟ್ಕೊಂಡು ಏನು ಹೋರಾಟ ಇದ್ದಿದೆ ಆ ಹೋರಾಟಕ್ಕೆ ಈ ಸಮಾವೇಶದ ಎಲ್ಲ ಸಂಘಟನೆಗೆ ಸಪೋರ್ಟ್ ಇದೆ. ಸೊ ಅದಕ್ಕೆ ನಮ್ಗೆ ಬೇಕನ್ನುವಂಥ ರೆಸಲ್ಯೂಷನ್ ಇದೆ. ಜೊತೆಗೆ ಆಕ್ಚುಲಿ ದಲಿತರ ಮೇಲೆ ಮುಸಲ್ಮಾನರ ಮೇಲೆ ಮಹಿಳೆಯರ ಮೇಲೆ ನಿತ್ಯ ದಾಳಿ ಆಗ್ತಿದೆ.
ಇದು ಜಾತಿವಾದಿಗಳ ದಾಳಿ, ಧರ್ಮಾಂಧರ ದಾಳಿ. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಕಾಣ್ಬೋದು ನಿಮಗೆ ಅಂತ ಪ್ರಮಾಣ. ಉತ್ತರ ಪ್ರದೇಶಕ್ಕೆ, ಛತ್ತೀಸ್ಗಢ, ಮಧ್ಯಪ್ರದೇಶಕ್ಕೆ ಹೋಲಿಸಿದ್ರೆ ಅಲ್ಲೇ ನಿತ್ಯ ಈ ಜನ ನರಕಯಾತನಲ್ಲಿದ್ದಾರೆ. ಅಲ್ಲಿ ಅವರಿಗೆ ಯಾವುದೇ ಕಾನೂನು ಇಲ್ಲ, ಯಾವುದೇ ಪೊಲೀಸ್ ಸ್ಟೇಷನ್ ಇಲ್ಲ, ಜಡ್ಜ್ಗಳು ಕೂಡ FIR ಮಾಡ್ಕೊಳ್ತಿಲ್ಲ. ಒಬ್ಬ ದಲಿತ ಮಹಿಳೆಯನ್ನ ಬೆತ್ತಲ ಮಾಡಿ ಮೆರವಣಿಗೆ ಮಾಡಿದ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ ಅವರು ಸಿಮೆಂಟ್ ಹಾಕಿ ಸುಟ್ಟುಕೊಳ್ಳುವಂತ ಸ್ಥಿತಿ ಉತ್ತರ ಪ್ರದೇಶದಲ್ಲಿ ಇದೆ. ಇದನ್ನು ಯೋಗಿನಾಥ್ ಸರ್ಕಾರ ಅಂತ ಅವರು ಕರೀತಾರೆ. ಅದಕ್ಕೆ ದೇಶದಾದ್ಯಂತ ನಿತ್ಯ ದಲಿತರ ಮೇಲೆ, ಮಹಿಳೆಯರ ಮೇಲೆ, ಮುಸಲ್ಮಾನರ ಮೇಲೆ, ಆದಿವಾಸಿಗಳ ಮೇಲೆ, ಸೊ ದುರ್ಬಲ ಜನವರ್ಗದ ಮೇಲೆ, ಸೊ ಹಿಂದೂ ಫ್ಯಾಸಿಸ್ಟರ ದಾಳಿ ಏನಿದೆ, ಆ ದಾಳಿ ಯಾವುದೇ ರೂಪದಾಗಿರ್ಲಿ ಅದರ ವಿರುದ್ಧ ನಾವು ಚಾಚು ತಪ್ಪದೆ ಎದೆಗೆ ಕೊಟ್ಟು ಹೋರಾಡ್ತೀವಿ. ನಮ್ಮ ಶಕ್ತಿ ಇರೋ ತನಕ ಹೋರಾಡ್ತೀವಿ ಅನ್ನೋ ನಿರ್ಣಯ ಕೂಡ ಈ ಸಮಾವೇಶದಾಗಿದೆ ಅನ್ನೋದು ಹೇಳ್ತಾ, ಜೊತೆಗೆ RSS ತೊರೆಯಲು ಸ್ವಾಮೀಜಿಗಳಿಗೆ ವಿಶೇಷ ಕರೆ. ನಾವು ಫಸ್ಟ್ ಅದರಲ್ಲಿ ಅದು ಮಾತಾಡೋಕೆ ಹೇಳಿದ್ರೆ ಒಂದು ರೆಸಲ್ಯೂಷನ್, RSS ಸಂಘ ಪರಿವಾರ ತೊರೆದು ಜನಪರ ಸ್ವಾಮೀಜಿ ಬಸವ ತತ್ವ ಅಥವಾ ಶರಣ ತತ್ವ ಅಂತ ಅನ್ನೋರು ಮೊದಲು RSS ಸಂಘ ಪರ ತೊರೆದು ಜನಪರವಾಗಿ ಬರಬೇಕು. ಸ್ವಾಮೀಜಿಗಳಿಗೆ, ಮಠಗಳಿಗೆ, ಬುದ್ಧಿಜೀವಿಗಳಿಗೆ ಕರೆ ಅನ್ನೋದಿದೆ. ಜೊತೆಗೆ 50% ಮಹಿಳೆಯರಿಗೆ ಮೀಸಲಾತಿ ಇದೆಯಲ್ಲ, ಪ್ರಾಕ್ಟಿಕಲಿ ಜಾರಿಗೆ ತರಬೇಕು. ಸರ್ಕಾರಗಳು ಮಹಿಳೆಯರಿಗೆ ಸಮಾನತೆ ಬೇಕು. ಇದಿಷ್ಟು ರೆಸಲ್ಯೂಷನ್ ಜೊತೆಗೆ ಬಹಳ ಮುಖ್ಯವಾದ ರೆಸಲ್ಯೂಷನ್ ಏನಂದ್ರೆ, ಭಾರತ ಸಂವಿಧಾನ ಒಪ್ಪದವರು ಭಾರತ ಬಿಟ್ಟು ತೊಲಗಲಿ ಅನ್ನುವಂತ ರೆಸಲ್ಯೂಷನ್ ಅದಲ್ಲ, ಇದು ನಮ್ಮ ಸಮಾವೇಶದ ಬಹು ಮುಖ್ಯವಾದ ರೆಸಲ್ಯೂಷನ್. ಈ ಮನುವಾದದ ವಿರುದ್ಧ, ಈ ಫ್ಯಾಸಿಸಂ ವಿರುದ್ಧ, ಈ ಜಾತಿವಾದಿಗಳ ವಿರುದ್ಧ, ಈ ಹಿಂದೂ ರಾಷ್ಟ್ರ, ಈ ಸನಾತನ ಸಂವಿಧಾನದ ವಿರುದ್ಧ ನಾವು ಜನರ ದಂಗೆ, ಯಾಕಂದ್ರೆ ನಮಗೆ ಹೋರಾಟದ ದಾರಿಗಳು ಮುಚ್ಚಿದ್ರೆ, ಪ್ರಜಾಸತ್ತಾತ್ಮಕ ಹೋರಾಟದ ದಾರಿಗಳು ಮುಚ್ಚಿದ್ರೆ ಜನರ ದಂಗೆ ಒಂದೇ ದಾರಿ. ಜನರ ದಂಗೆ ಆಗ್ಬೇಕಾದ್ರೆ ದಂಗೆಗಾಗಿ ನಾವು ಹೋಗ್ತಾ ಇಲ್ಲ, ಜನರಿಗೆ ವಿಷಯ ತಲುಪಿಸೋ ಸಲುವಾಗಿ ಹೋಗ್ತಾ ಇದೀವಿ. ಅದಕ್ಕೆ ಕರ್ನಾಟಕದಲ್ಲಿ ಒಂದು ಅತಿ ದೊಡ್ಡ ಜೈ ಭೀಮ ಯಾತ್ರೆಯನ್ನ, ಜಾಥವನ್ನ ಮೌನೇಶ್ವರದಿಂದ ಮೈಸೂರುವರೆಗೆ, ತಿಂತಿನಿ ಮೌನೇಶ್ವರದಿಂದ ಮೈಸೂರುವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ನಾವು ಒಂದು ಯಾತ್ರೆಯನ್ನು ನೋಡಬೇಕಾಗಿದೆ. ನಮ್ಮ ದೇಶನ ಬಚಾವ್ ಮಾಡಲಿಕ್ಕೆ, ಈ ಹಿಂದುತ್ವ ಫ್ಯಾಸಿಸಂ ನಾಶ ಮಾಡಲಿಕ್ಕೆ, ಸಂವಿಧಾನ ಕಾಪಾಡಲಿಕ್ಕೆ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರಿಗೂ ಒಂದು ಸಲ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಭೀಮ್. ಲಾಲ್ ಸಾಹೇಬ್.